ಸರ್ ನಮ್ಮ ಹತ್ರ ಯಾವುದೇ ಗಾಡಿ ನೋಡಿ ಎಲ್ಲ ಸಿಂಗಲ್ ಓನರ್ ಗಾಡಿ ಹ್ಯಾಪಿ ಕಸ್ಟಮರ್ ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲ ಸರ್ಟಿಫೈಡ್ ಗಾಡಿ ಇದು ಎಲ್ಲ ಆಕ್ಸಿಡೆಂಟ್ ಫ್ರೀ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್ ವೈಟ್ ಕಲರ್ I20 ಬೇಕಾ ಜಸ್ಟ್ 50,000 ತಗೊಂಡ್ ಬನ್ನಿ ಸರ್ ರೆಡ್ ಕಲರ್ I20 ಬೇಕಾ ಜಸ್ಟ್ 50,000 ತಗೊಂಡ್ ಬನ್ನಿ ಸರ್ ಸಿಲ್ವರ್ ಕಲರ್ I20 ಬೇಕಾ ಜಸ್ಟ್ 50,000 ತಗೊಂಡ್ ಬನ್ನಿ ಬೇಕಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಒರಿಜಿನಲ್ ಗಾಡಿ ಕೊಡ್ತೀನಿ ಕಾಸಿಲ್ಲ ಅಂದ್ರೆ ಕಾರ್ ತಗೋಬಹುದು ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಸರ್ ಅದ್ರಲ್ಲಿ ಡಸ್ಟರ್ ಬೇಕಾ ಫೋರ್ಡ್ ಈಕೋಸ್ಪೋರ್ಟ್ ಬೇಕಾ ಹುಂಡೈ ಕ್ರೆಟಾ ಬೇಕಾ ಎಲ್ಲ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ತುಂಬಾ ಡಿಮಾಂಡ್ ಇರೋ ಗಾಡಿ ಜಸ್ಟ್ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್ ಇನೋವಾ ಜಸ್ಟ್ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ ಎರಡು ಇದೆ ನಮ್ಮ ಹತ್ರ ಆಟೋಮೆಟಿಕ್ ಇದೆ ಮ್ಯಾನುವಲ್ ಇದೆ 4x4 ಡೀಸೆಲ್ ಗಾಡಿ ಬೇಕಾ ಬೇರೆ 21,000 ಓಡಿದೆ ಜಸ್ಟ್ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ ಒಂದು ಬುಲೆಟ್ ಮೇಂಟೈನ್ ಮಾಡೋ ತರ ಅಷ್ಟೇ ಸರ್ವಿಸ್ ಚಾರ್ಜ್ ಬರೋದು ಬುಲೆಟ್ ಅಷ್ಟೇ ಒಂದು 3,000 5,000 ಬರುತ್ತೆ ಅದ್ರಲ್ಲಿ ಇಬ್ರು ಹೋಗ್ಬೇಕಿರಲ್ಲ 5 ಜನ ಹೋಗ್ಬೋದು ಸರ್ ಸೇಫ್ಟಿ ಸರ್ ಇದು ಸೊ ಇಲ್ಲಿ ಯಾವುದೇ ಗಾಡಿ ನೋಡ್ತಾ ಇದ್ರಾ ಇಲ್ಲಿರೋ ಅಷ್ಟು ಗಾಡಿ ಕೂಡ ಸಿಂಗಲ್ ಓನರ್ ಆಗಿರುವಂಥದ್ದು ಜೆನ್ಯೂನ್ ಹಿಸ್ಟ್ರಿ ಇರುವಂಥದ್ದು ಶೋರೂಮ್ ಹಿಸ್ಟ್ರಿ. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಸೊ ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ಆ್ಯಂಡ್ ಮಿಸ್ಟರ್ ಕಾರ್ಸ್ಗೆ ಸರ್ ಮಿಸ್ಟರ್ ಕಾರ್ಸ್ ಏನು ಸರ್ ಅದು? ಸರ್ ಮಿಸ್ಟರ್ ಕಾರ್ಸು ಕ್ವಾಲಿಟಿ ನಮ್ಮ ಕಾರ್ಗಳು ಹಂಗೆ ಕ್ವಾಲಿಟಿ ಆಗಿರುತ್ತೆ. ಸೊ ಕ್ವಾಲಿಟಿ ಇರೋ ರೀಸನ್ಗೆ ಅಂತ ಹೇಳ್ಬೋದು. ಆ್ಯಂಡ್ ನೋಡ್ತಾ ಇರ್ಬೋದು ಆ್ಯಂಡ್ ಎಲ್ಲ ಸರ್ಟಿಫೈಡ್ ವೆಹಿಕಲ್ ಆಗಿರುತ್ತೆ ಆ್ಯಂಡ್ ಎಲ್ಲ ಫ್ರೀ ವೆಹಿಕಲ್ ಆಗಿರುವಂಥದ್ದು ಎಲ್ಲ ಜೆನ್ಯೂನು ಆ್ಯಂಡ್ ಎಲ್ಲ ಸಿಂಗಲ್ ಓನರ್ಸು. ಅದ್ರ ಜೊತೆಲಿ 20,000 ಒಳಗೆ ಓಡಿರುವಂಥ ಗಾಡಿಗಳನ್ನ ಮಾತ್ರ ತಗೊಂಡಿರೋದು. ಜಸ್ಟ್ ನಿಮಗೆ 19,000 ಕಿಲೋಮೀಟರ್ ಓಡಿರೋದು ಇದೆ, 20,000 ಕಿಲೋಮೀಟರ್ ಓಡಿರೋದು ಇದೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಹ್ಯಾಪಿ ಕಸ್ಟಮರ್ ಅಂತ ನೋಡೋದಾದ್ರೆ ಇಲ್ಲೆಲ್ಲ ಅಣಿಸ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಸರ್ ಇವಾಗ ಇಷ್ಟೊಂದೆಲ್ಲ ನೋಡಿದ್ಮೇಲೆ ನನಗೊಂದು ಡೌಟ್ಸ್ ಬಂತು. ಮಿಸ್ಟರ್ ಕಾರು ಈ ಒಂದು ಶೋರೂಮ್ ಓಪನ್ ಆಗಿ ಎಷ್ಟು ವರ್ಷ ಆಗಿದೆ? 3 ಇಯರ್ಸ್ ಆಯಿತು ಸರ್. 3 ಇಯರ್ಸ್. ಓಕೆ, 3 ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು ನೋಡ್ದಂಗೆ ಅರೌಂಡ್ 1,000 ಇದೆ ಇಲ್ಲೇ. ಮೋರ್ ದನ್ 1,000 ಡೆಲಿವರೀಸ್ ಇದೆ ಸರ್. ಓಕೆ, ಇಲ್ಲ ಆಲ್ರೆಡಿ ಸ್ಟಿಕ್ಕರ್ಸ್ ಹಾಕ್ಬಿಟ್ಟಿದ್ರೆ. ಈ ಜಾಗದಲ್ಲಿ ನಿಮ್ದೊಂದು ಫೋಟೋ ಬೇಕು, ಒಳ್ಳೆ ಜೆನ್ಯೂನ್ ಕಾರ್ ಬೇಕು, ಲೋ ಪ್ರೈಸಲ್ಲೇ ಬೇಕು ಅಂತಂದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಯಾಕೆ ಅಂತಂದ್ರೆ ಕ್ವಾಲಿಟಿ ಕಾರ್ಗಳು ಸಿಗುತ್ತಾ ಹೋಗುತ್ತೆ ಇಲ್ಲಿ. ಆ್ಯಂಡ್ ನಿಮಗೆ ತಾರ್ ಬೇಕಾ, 7 ಸೀಟ್ ಇನೋವಾ ಬೇಕಾ, ಇಲ್ಲಾಂದ್ರೆ ಸ್ವಿಫ್ಟ್ ಮಹೇಂದ್ರ ಕಂಪ್ನಿ ಬೇಕಾ, ಎಲ್ಲ ಕಾರು ಸಿಗುತ್ತೆ ಅಂತ ಹೇಳ್ಬೋದು. ಅದು ಕೂಡ ಕೆಲವೊಂದು 0 ಡೌನ್ ಪೇಮೆಂಟ್ ಸಿಗುತ್ತೆ, ಇನ್ನೊಂದು ಕೆಲವೊಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆನಾ? ಅಂದರೆ ಕಾಸಿಲ್ದೇನು ಕಾರ್ ತಗೋಬೋದು, EMI ನೀವೇ ಕಟ್ಕೊಂಡು ಹೋಗಬೇಕು. ಅದ್ರ ಜೊತೆಲಿ 50,000 ಡೌನ್ ಪೇಮೆಂಟ್ ಮಾಡಿದ್ರು ಸಾಕು. ಸಿವಿಲ್ ಚೆನ್ನಾಗಿದೆ ಅಂದರೆ ನಿಮ್ಗೆ ಇಷ್ಟವಾಗಿರೋ ಕಾರ್ ನೀವು ತಗೋಬೋದು. ಓಕೆನಾ? ಅಂದ್ಬಿಟ್ಟು ಇನ್ನೋವಾಗೆಲ್ಲ ಹೋಗ್ಬೇಡಿ 50,000ಕ್ಕೆ, ಅದೆಲ್ಲ ಡಿಪೆಂಡ್ ಮಾಡಲ್ಲು ಆ್ಯಂಡ್ ಪ್ರೈಸ್ ಮೇಲೆ ಆಗುತ್ತೆ. ಕರೆಕ್ಟ್ ಅಲ್ವಾ ಸರ್ ಅದು? ಹೌದು ಸರ್. ಸೊ ನಮ್ಮ ಜೊತೆ ಸಫೀನ್ ಸರ್ ಇದ್ದಾರೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ. ಆ್ಯಂಡ್ ವಿಡಿಯೋ ಎಂಡ್ ನೋಡಿ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು ಆ್ಯಂಡ್ ಆಫರ್ಸ್ ಆಗಿರ್ಬೋದು. ಸೊ ಇವಾಗ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ತಗೊಂಬೋಣ. ಸೊ ನೀವೇನಾದ್ರು ಸ್ವಿಫ್ಟ್ ನೋಡ್ತಾ ಇದ್ರೆ ಜಸ್ಟ್ 11 ಮಂತ್ಸ್ ಓಲ್ಡ್ ಇರೋ ಗಾಡಿ ಸಿಗ್ತಾ ಇದೆ, ಅದು ಕೂಡ ನಿಮಗೆ ಸಿಂಗಲ್ ಓನರು. ಸೊ ಸ್ಟಾರ್ಟಿಂಗ್ ಹೇಳಿದ್ದಾರೆ, ಟ್ರೈಲರ್ ನೋಡಿದ್ರೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಫೀಚರ್ ಹೇಳಿ ಸರ್. ಹಾಗೆ ಫಸ್ಟು ಸರ್ ನಿಮಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಬಂದ್ಬಿಡುತ್ತೆ, ಪ್ರೊಜೆಕ್ಟ್ ಹೆಡ್ಲಾಂಪ್ಸ್ ಬಂದ್ಬಿಡುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬಂದ್ಬಿಡುತ್ತೆ, GPS ನ್ಯಾವಿಗೇಟ್ ಸಿಸ್ಟಮ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್. ಸೊ ಅದ್ರಲ್ಲಿ ನಿಮಗೆ ಸೆಂಟ್ರಲ್ ಲಾಕು, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಆಗಿರ್ಬೋದು, ಮಿರರ್ ಅಡ್ಜಸ್ಟ್ಮೆಂಟು, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಳ್ಳೆ ನಿಮಗೆ ಫ್ಯಾಬ್ರಿಕ್ ಸೀಟ್ ಇರುವಂಥದ್ದು. ಆ್ಯಂಡ್ ಸರ್ ಇವಾಗ ನೀವು ಕೋಟ್ ಮಾಡಿರೋ ಪ್ರೈಸು, ಫೈನಲ್ ಪ್ರೈಸ್ ಏನು ಕೊಡ್ತೀರಾ? ಸರ್ ನಮ್ದು ಆಸ್ಕಿಂಗ್ ಪ್ರೈಸ್ 8,25,000 ಇದೆ. ಓಕೆ, ನಿಮ್ಮ ಚಾನಲ್ ಕಡೆ 7,75,000 ಮಾಡ್ಕೊಡ್ತೀವಿ. ಓಕೆ, ಇನ್ ಕೇಸ್ ಲೋನ್ ಬೇಕು ಅಂತಂದ್ರೆ ನಿಮಗೆ ಸಿವಿಲ್ ಚೆನ್ನಾಗಿದೆ ಅಂತಂದ್ರೆ ಅಪ್ ಟು 80% ಗಂಟ ಲೋನು ಕೂಡ ಆಗುತ್ತೆ. ಅಂಡ್ ಅರೌಂಡ್ ಒಂದು 1 lakh ಒಳಗೆ ತಂದು ಸಾಕಲ್ವಾ ಸರ್? 50,000 ಮಾಡಿ ಸರ್. ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, 50,000 ಮಾಡಿದ್ರೆ ಮಿಕ್ಕಿದ ಎಲ್ಲ ಗಾಡಿ ಲೋನ್ ಮಾಡ್ಬೋದು, ಮಿಕ್ಕಿದ ಅಮೌಂಟ್ ಲೋನ್ ಮಾಡ್ಬೋದು. ಓಕೆ, ಸೊ 22 ಮಾಡಲು ಸ್ವಿಫ್ಟ್ ಸಿಗ್ತಾ ಇದೆ, ಅದು ಕೂಡ ನಿಮಗೆ ಸಿಲ್ವರ್ ಕಲರಲ್ಲಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸನ್ ಫ್ಲೇಮ್ ಆಲ್ರೆಡಿ ಇನ್ಸ್ಟಾಲೇಷನ್ ಕೂಡ ಮಾಡಿರುವಂಥದ್ದು. ಇಂಟೀರಿಯರ್ ಫೀಚರ್ ನೋಡೋದಾದ್ರೆ ಸೆಂಟ್ರಲ್ ಲಾಕ್, 4 ಡೋರ್ ಪವರ್ ವಿಂಡೋ ಅಂಡ್ ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಇರುವಂಥದ್ದು, ಫ್ಯಾಬ್ರಿಕ್ ಸೀಟು. ಸರ್ ಎಷ್ಟು ಓಡಿದೆ ಸರ್ ಇದು? ಸರ್ 51,000 ನೋಡಿದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿರೋ ಗಾಡಿಗಳೆಲ್ಲ ನಿಮಗೆ ಶೋರೂಮ್ ಹಿಸ್ಟ್ರಿ ಆ್ಯಂಡ್ ಎಲ್ಲ ಸಿಗುವಂಥದ್ದು. ಅಪ್ ಟು ಇದಕ್ಕೂ ಕೂಡ ಲೋನ್ ಆಗುವಂಥದ್ದು. ಇದಕ್ಕೂ ಒಂದು 50,000 ತಂದ್ರೆ ಸಾಕಲ್ಲ ಸರ್? ಚಿಕ್ಕ ಗಾಡಿ ಎಲ್ಲ ಗಾಡಿಗೆ ನಿಮ್ಗೆ ಒಂದು 50,000 ಪೇ ಮಾಡಿ, ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಆಲ್ ಓವರ್ ಕರ್ನಾಟಕ 24 hours ಒಳಗೆ ಲೋನ್ ಮಾಡ್ಕೊಡ್ತೀವಿ. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಹಾಗೆ ಒಂದ್ಸಲ. ಸರ್ ಇದು ನಮ್ದು ಆಸ್ಕಿಂಗ್ ಪ್ರೈಸ್ 7 lakhs ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 6,25,000 ಮಾಡ್ಕೊಡ್ತೀವಿ. ಸೊ ಇದು ಬ್ಲ್ಯಾಕ್ ಗ್ರೂಪ್ ಬಂದ್ಬಿಟ್ಟು ಡ್ಯೂಯಲ್ ಟೋನ್ ಮಾಡಿದ್ದಾರೆ ಸರ್, ಮಾಡಿಸ್ಕೊಂಡಿರೋದು ಇದು. ಓಕೆ, ಒಂದು ಔಟ್ಲುಕ್ ನೀವು ಸಿಲ್ವರ್ಗೆ ಬ್ಲ್ಯಾಕ್ ನೋಡ್ತಾ ಇರ್ಬೋದು ಯಾವ ತರ ಕಾಣಿಸಿದೆ ಅಂತ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂಥದ್ದು. ಸೊ ಮತ್ತೊಂದು ರೆಡ್ ಕಲರ್ ಅಲ್ಲಿ ಸ್ವಿಫ್ಟ್ ಸಿಗ್ತಾ ಇದೆ. ಈಗ ಟ್ರಾಫಿಕ್ ಅಲ್ಲಿ ಸರ್ ಆಲ್ಮೋಸ್ಟ್ ಮ್ಯಾನ್ಯುವಲ್ ಗಾಡಿ ಓಡಿಸಕ್ಕಾಗಲ್ಲ, ಈ ಸಿಟಿ ಒಳಗೆ ಓಡಿಸ್ತೀನಿ ಅಂತಂದ್ರೆ ಲೇಡೀಸ್ ಆಲ್ಮೋಸ್ಟ್ ಕೇಳೋದು ಅಂಡ್ ಆಟೋಮೆಟಿಕ್. 10 ಗಾಡಿನಲ್ಲಿ 8 ಗಾಡಿ ಆಟೋಮೆಟಿಕ್ ಕಾಲ್ಸ್ ಜಾಸ್ತಿ ಬರೋದು. ನಮ್ಮ ಹತ್ರ ತುಂಬಾ ಡಿಮಾಂಡ್ ಇದೆ. ZXi ವೇರಿಯಂಟ್ ಇದು ಸಿಂಗಲ್ ಟಾಪ್ ಅಂಡ್ ಗಾಡಿ, ನಿಮಗೆ ಬಟನ್ ಸ್ಟಾರ್ಟ್ ಬಂದ್ಬಿಡುತ್ತೆ, ಸೀಟ್ ಕವರ್ಸ್ ಹಾಕಿದ್ದಾರೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಆಟೋಮೆಟಿಕ್ AC ಬಂದ್ಬಿಡುತ್ತೆ, ಸ್ಟೇರಿಂಗ್ ಕಂಟ್ರೋಲ್ಸ್ ಕೀಸ್ ಬಂದ್ಬಿಡುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬಂದ್ಬಿಡುತ್ತೆ,
ಕೀಲಸ್ ಎಂಟ್ರಿನೂ ಬಂದ್ಬಿಡುತ್ತೆ. ಸರ್ ಎಷ್ಟು ಹೊಡಿದೆ ಗಾಡಿ ಇದು? ಸರ್ ಬರೀ 38,000 ಹೊಡಿದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ನೀವೇನು ಕೊಟ್ಟು ಮಾಡ್ತಾ ಇದ್ದೀರಾ ಪ್ರೈಸ್? ಸರ್ ನಮ್ದು 7.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ 6,60,000 ಮಾಡ್ಕೊಡ್ತೀವಿ. 6,60,000 ಮಾಡ್ಕೊಡ್ತೀವಿ. ಓಕೆ, ಅದರಲ್ಲೂ ಸ್ಲೈಟ್ಲಿ ಏನಾದರೂ ಮುಂದೆ ಬಂದರೆ ಸರ್ ಬನ್ನಿ, ಆನ್ ಟೇಬಲ್ ಬನ್ನಿ, ಏನು ಬೇಕಾ ಮಾಡಿಸ್ಕೊಡ್ತೀನಿ ಸರ್. ಇದನ್ನ ನೀವು ಒಂದು 50,000 ಪೇಮೆಂಟ್ ಮಾಡಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ. ಓಕೆ, ಇದು ಕೂಡ ಲೋನ್ ಆಗುತ್ತೆ ಅಂತ ಹೇಳ್ಬೋದು. 23 ಮಾಡಲ್ ಸ್ವಿಫ್ಟ್ ರೆಡ್ ಕಲರ್ ಅಲ್ಲಿ ಸಿಗ್ತಾ ಇದೆ. ಇವಾಗ ಇದು ಆಟೋಮೆಟಿಕ್ ನೋಡಿದ್ರಿ, ಇದು ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು. ಓಕೆ, ಸೊ ಆಟೋಮೆಟಿಕ್ ಬೇಕು ಅನ್ನೋರಿಗೆ ಆಟೋಮೆಟಿಕ್ ಸಿಗುತ್ತೆ, ಮ್ಯಾನುವಲ್ ಬೇಕು ಅನ್ನೋರಿಗೆ ಮ್ಯಾನುವಲ್ ಸಿಗುವಂಥದ್ದು. ಅದು ಕೂಡ ನಿಮಗೆ ರೆಡ್ ಕಲರ್ಲಿ, ಅಂದರೆ ತುಂಬ ಜನ ಲೈಕ್ ಮಾಡ್ತಾರೆ ರೆಡ್, ಈ ಥರ ಯೂನಿಕ್ ಕಲರ್ ಬ್ಲೂ, ಈ ಥರ ಅಂಥವ್ರಿಗೆ ಬೆಸ್ಟ್ ಗಾಡಿ ಅನ್ಬೋದು. ಆಟೋಮೆಟಿಕ್ ಬೇಕಾ ಬನ್ನಿ, ಆ್ಯಂಡ್ ಮ್ಯಾನುವಲ್ ಬೇಕಾ ಬನ್ನಿ, ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಶಿಫ್ಟ್ VXI ವೇರಿಯಂಟ್, VXI ಆಪ್ಷನಲ್ ಗಾಡಿ ಇದು. 23 ಮಾಡಲ್ ಸಿಂಗಲ್ ಓನರ್ ಇದೆ, ಬರೀ 47,000 ಓಡಿದೆ. ಸರ್ ಆಲ್ಮೋಸ್ಟ್ ಎಲ್ಲ ಬರೀ ಸಿಂಗಲ್ ಓನರ್ ತೋರಿಸ್ತಾರೆ. ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿ ಮಾತ್ರನೇ ಇರುತ್ತೆ, ನೀವೇನು ಟೆನ್ಷನ್ ತಗೋಬೇಡ. ಎಲ್ಲ ಗಾಡಿ ಸಿಂಗಲ್ ಓನರ್ ಇರುತ್ತೆ, ಎಲ್ಲ ಗಾಡಿ ಶೋರೂಮ್ ಹಿಸ್ಟ್ರಿ ಇರುತ್ತೆ, ಎಲ್ಲ ಗಾಡಿಗೆ ಬ್ರಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಟೈರ್ ಹೋಗಿದ್ರೆ ಕಸ್ಟಮರ್ ಎತ್ಕೊಂಡು ಮೆಕ್ಯಾನಿಕ್ ಹತ್ರ ಹೋಗಿ ಈ ಖರ್ಚು ಮಾಡಬೇಕು ಆ ಖರ್ಚು ಮಾಡಬೇಕು ಆ ಥರ ಗಾಡಿ ನಾವು ಕೊಡಲ್ಲ. ನಮ್ಮ ಎಲ್ಲ ಗಾಡಿಗೆ ಎಂಜಿನ್ ವಾರಂಟಿ 6 ಮಂತ್ಸ್ ಬಂದ್ಬಿಡುತ್ತೆ. ಕ್ವಾಲಿಟಿ ಗಾಡಿ ನಮ್ಮ ಹತ್ರ ಇರುತ್ತೆ. ಪೆಟ್ರೋಲ್ ಹಾಕಿ ಓಡಿಸ್ಕೊಳ್ಳಿ, ಡೀಸೆಲ್ ಗಾಡಿ ತಗೊಂಡ್ರೆ ಡೀಸೆಲ್ ತಗೊಂಡು ಓಡಿಸ್ಕೊಳ್ಳಿ. ಸೊ ನಿಮ್ಗೆ ಯಾವುದೇ ರೀತಿ ಗಾಡಿ ಹೊಸ ಗಾಡಿ ಎತ್ಕೊಂಡು ಬಂದ್ರೆ ಏನು ಮಾಡ್ತೀರಾ, ತಗೊಂಡ್ ಬರ್ತೀರಾ, ಡೀಸೆಲ್ ಹಾಕ್ತೀರಾ, ಪೆಟ್ರೋಲ್ ಹಾಕ್ತೀರಾ, ಮನೆಗೆ ಹೋಗ್ತೀರಾ, ಅಷ್ಟೇ ಕೆಲಸ ಇದು. ಸೇಮ್ ಅಷ್ಟೇ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ಇಂಟೀರಿಯರ್ ಫೀಚರ್ ನೋಡೋಣ. ಸೊ ಇಂಟೀರಿಯರ್ ಫೀಚರ್ ನೋಡ್ತಾ ಇರ್ಬೋದು, ಇದ್ರೂ ಕೂಡ 4 ಡೋರ್ ಪವರ್ ವಿಂಡೋ ಆ್ಯಂಡ್ ಪವರ್ ಸ್ಟೇರಿಂಗು, ಮಿರರ್ ಅಡ್ಜಸ್ಟ್ಮೆಂಟು, ಸೆಂಟ್ರಲ್ ಲಾಕು ಕೂಡ ಸಿಗುವಂಥದ್ದು. ಆ್ಯಂಡ್ ಕಂಪ್ನಿಗಳಿಂದ ಬಂದಿರುವಂತಹ ಲೆದರ್ ಸೀಟ್ ಕೂಡ ಇರುವಂಥದ್ದು. ಅದ್ರ ಜೊತೆಲಿ ನಿಮಗೆ ಮ್ಯಾನುವಲ್ AC ಇದೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುವಂಥದ್ದು. ಬಾಡಿ ಲೈನಲ್ಲೂ ಅಷ್ಟೇ ಸಿಂಗಲ್ ಕ್ರಾಚ್ ಆಗಲಿ ಡೆಂಟ್ ಆಗಲಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ರೆ ಫೈನಲ್ ಪ್ರೈಸ್ ಏನು? ಸರ್ ಈ ಗಾಡಿಯಲ್ಲಿ 1 ಲಕ್ಷ ಫಿಟ್ಟಿಂಗ್ಸ್ ಹಾಕಿದ್ದಾರೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, 4 ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ, ಸೀಟ್ ಕವರ್ ಎಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ, ಹಿಂದೆ ಸ್ಪಾಯ್ಲರ್, ಬಾಡಿ ಕಿಟ್ ಎಲ್ಲ, ಬಾಡಿ ಕಿಟ್ ಶೋರೂಮ್ನಲ್ಲೇ ಹಾಕಿದ್ದಾರೆ. ನಿಮ್ಗೆ ಈ ಗಾಡಿ ನಾವು ಆಸ್ಕಿಂಗ್ ಪ್ರೈಸ್ 7.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ 6,95,000 ಮಾಡ್ಕೊಡ್ತೀನಿ. 3 ಮಾಡಲ್ ಸಿಂಗಲ್ ಓನರ್ ಇದೆ. ನಿಮಗೆ ಬಲೆನೋ ಗಾಡಿ ಸಿಗುತ್ತೆ, ಗ್ಲಾನ್ಸಾ ಗಾಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಸಿಗಲ್ಲ, ತಗೊಂಡಿರೋ ಯಾರು ಗಾಡಿ ಕೊಡಲ್ಲ, ತುಂಬಾ ಚೆನ್ನಾಗಿರುತ್ತೆ ಗಾಡಿ ಇದು. ಬಲೆನೋ ಅಲ್ಲ, ಇದು ಗ್ಲಾನ್ಸಾ ಇದೆ. ಗ್ಲಾನ್ಸಾ. ಓಕೆ, ಸೊ ಅದಕ್ಕೆ ಏನ್ ಡಿಫರೆನ್ಸ್ ಸರ್? ತುಂಬಾ ಜನ ಕೇಳ್ತಾರೆ. ಬೇರೆ ಲೋಗೋ ಡಿಫರೆನ್ಸ್ ಅಷ್ಟೇ ಸರ್. ಈ ಕಡೆ ಸೈಡ್ ಅಲ್ಲಿ ನೋಡ್ಬಿಟ್ನ, ಹಂಗಾಗಿ ಬಲೆನೋ ಅಂತ ಹೇಳಿದೆ. ಮಾರುತಿ ಟೊಯೋಟಾ ಇಬ್ರು ಟೈಪ್ ನಲ್ಲಿ ಬಂದಿರೋದು, ಚೆನ್ನಾಗಿರುತ್ತೆ ಸರ್ ಗಾಡಿ. ಎರಡೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಪ್ರೈಸ್ ಹೇಳಿ ಸರ್ ಹಾಗೆ. ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,50,000 ಇದೆ. ನಿಮ್ಮ ಚಾನಲ್ಗಳಿಂದ 6,60,000 ಮಾಡ್ಕೊಡ್ತೀನಿ ಸರ್. ಇದನ್ನು ಆನ್ ಟೇಬಲ್ ಬನ್ನಿ, ಏನು ಮ್ಯಾಕ್ಸಿಮಮ್ ಮಾಡ್ಬೋದು ಮಾಡ್ಕೊಡ್ತೀವಿ. ಎಷ್ಟಾಗುತ್ತಷ್ಟು ಸ್ಲೈಡ್ ನೆಗೆಶ್ವಲ್ ಮಾಡ್ಕೊಡ್ತೀರಾ? ನೀವು ಬಂದು ಲಕ್ಷ ಕಡಿಮೆ ಕೇಳಿದ್ರೆ ನಾವು ಕೊಡೋಕ್ಕಾಗಲ್ಲ. ಟೇಬಲ್ ಬನ್ನಿ, ಮಾರ್ಕೆಟ್ನಲ್ಲಿ ಚೆಕ್ ಮಾಡಿ. ಆಕ್ಸಿಡೆಂಟ್ ಗಾಡಿ ಕೆಲವರು 1 ಲಕ್ಷ ಕಡಿಮೆ ಕೊಡ್ತಾರೆ, ಸೆಕೆಂಡ್ ಓನರ್ ಥರ್ಡ್ ಓನರ್ ಇರ್ಬೋದು, ಇಲ್ಲ ಕಿಲೋಮೀಟರ್ 1.5 ಲಕ್ಷ ಓಡಿರುತ್ತೆ, ಇಲ್ಲ ಬ್ಯಾನರ್ ಚೇಂಜ್ ಆಗಿರುತ್ತೆ, ಆಕ್ಸಿಡೆಂಟ್ ಇರಿಸಿ ಆ ಗಾಡಿ ಕಡಿಮೆ ಕೊಡ್ತಾರೆ. ನಾವು ಆಕ್ಸಿಡೆಂಟ್ ಗಾಡಿ ನಾವು ಮಾರೋದು ಇಲ್ಲ, ನಮ್ಗೆ ಗೇಟ್ ಓಡಾಡೋದೇ ಗಾಡಿ ಬಿಡಲ್ಲ, ಗಾಡಿ ಜೆನ್ಯೂನ್ ಆಗಿರುತ್ತೆ ಅಷ್ಟೇ. ಸೊ ನೀವೇನೋ ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಅದು ಕೂಡ ಆಪ್ಷನಲ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಯಾವ ಮಾಡಲು? ಸರ್ ಹುಂಡೈ ಗ್ರ್ಯಾಂಡ್ ಐಟನ್ 1.2 ಕಪ ಇಂಜಿನ್ ಬರುತ್ತೆ, ಸ್ಪೋರ್ಟ್ಸ್ ವರ್ಷನ್ ಇದು. 2016 ನವೆಂಬರ್ ಗಾಡಿ, ಆಲ್ಮೋಸ್ಟ್ 2017 ಹೇಳ್ಬೋದು. ಬರೀ 48,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ನಿಮ್ಗೆ ಇದರಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಕೀ ಬಂದ್ಬಿಡುತ್ತೆ, ಏರ್ ಬ್ಯಾಗ್ ಬಂದ್ಬಿಡುತ್ತೆ, ABS ಬಂದ್ಬಿಡುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ರಿವರ್ಸ್ ಕ್ಯಾಮ್ರಾ, ಆ ಥರ ಎಲ್ಲ ಆಪ್ಷನು ಬಂದ್ಬಿಡುತ್ತೆ. ಅದು ರಿವರ್ಸ್ ಸೆನ್ಸರ್ ಬರುತ್ತೆ. ನಿಮ್ಮ ಟೈರ್ನಲ್ಲಿ ಒಂದು 80% ಇದೆ. ನೀವು ಏನೋ ಗಾಡಿ ಎತ್ಕೊಂಡು ಹೋಗಿ ಸೆಕೆಂಡ್ ಓನರ್ ಥರ್ಡ್ ಓನರ್ ಆ ಥರ ಎಲ್ಲ, ಸಿಂಗಲ್ ಓನರ್ ಗಾಡಿ ಎತ್ಕೊಂಡು ಹೋಗಿ RTO ಹೋಗಿ FC ಮಾಡೋದು ಆ ಥರ ಕೆಲಸ ಇಲ್ಲ. ಒಂದು ಫ್ಯಾಮಿಲಿ ಗಾಡಿ ಇದು, ತಗೊಂಡೋದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಗಾಡಿ ಸರ್ ಇದು 18 to 20 ಬರುತ್ತೆ ಸರ್. ಓಕೆ, ಸೊ ಪ್ರೈಸು ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ ಮುಂದೆ 4,35,000 ಮಾಡ್ಕೊಡ್ತೀನಿ. ಓಕೆ, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅವಾಗಲೇ ಕೇಳಿದ್ದೀನಿ. ಹಾಗಾಗಿ ಈ ಕಲರಲ್ಲಿ ಬೇಡ, ರೆಡ್ ಕಲರಲ್ಲಿ ಬೇಕು ಗ್ರ್ಯಾಂಡ್ ಐಟನ್ ಅಂತಂದ್ರೆ ಅದು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಓಕೆ, ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಆಟೋಮೆಟಿಕ್ ಗಾಡಿ ಫುಲ್ ಡಿಮಾಂಡ್ ಇರುತ್ತೆ, ಎಲ್ಲ ಮ್ಯಾನುವಲ್ ಗಾಡಿನೇ ಜಾಸ್ತಿ ಇರೋದು. 2017 ಹುಂಡೈ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2017 ಸಿಂಗಲ್ ಓನರ್ ಇದೆ. ನಿಮಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಬಂದ್ಬಿಡುತ್ತೆ, ಲೆದರ್ ಸೀಟ್ ಕವರ್ ಬಂದ್ಬಿಡುತ್ತೆ, GPS ನ್ಯಾವಿಗೇಷನ್ ಸಿಸ್ಟಮ್, LED DRL ಬಂದ್ಬಿಡುತ್ತೆ. ಇದು ಟೈಪ್ 2 ಇದು, AC ಏರ್ ಬ್ಯಾಗ್ ABS ಎಲ್ಲ ನಿಮ್ಗೆ ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬಂದ್ಬಿಡುತ್ತೆ. ಮಿರರ್ ಕ್ಲೋಸಿಂಗು ಮತ್ತೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್, ನಾಡೋ ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತಲ್ವಾ ಇದಕ್ಕೆ? ಏನು ಸರ್? ಏರ್ ಬ್ಯಾಗ್ ಡ್ಯುಯಲ್ ಏರ್ ಬ್ಯಾಗ್ ವಿತ್ ಏರ್ ಬ್ಯಾಗ್ ಇರೋದು. ಓಕೆ, ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಸರ್ ಇದು ನಮ್ದು ಆಸ್ಕಿಂಗ್ ಪ್ರೈಸ್ 5.5 ಲಕ್ಷ ಇದೆ. ಓಕೆ, ನಿಮ್ಮ ಚಾನಲ್ ಕಡೆಯಿಂದ 4,75,000 ಮಾಡ್ಕೊಡ್ತೀನಿ. ಓಕೆ, ಬಾಡಿ ಲೈನ್ ಆಗಿರ್ಬೋದು, ಸಿಂಗಲ್ ಕ್ರಾಚ್ ಆಗಲಿ ಡೆಂಟ್ ಆಗಲಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಪ್ರೈಸ್ ಎಷ್ಟು ಹೇಳಿದ್ರಲ್ಲ ಸರ್? ಸರ್ 5,50,000 ನಮ್ದು ಕೋಟಿಂಗ್ ಪ್ರೈಸ್ ಇದೆ. ನಿಮ್ಮ ಚಾನಲ್ ಕಡೆ ಬಂದರೆ 4,75,000 ಮಾಡ್ಕೊಡ್ತೀನಿ. 4,75,000 ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆನ್ ಟೇಬಲ್ ಬನ್ನಿ, ನಾನು ಏನು ಬೇಕೋ ಮಾಡಿಸ್ಕೊಡ್ತೀನಿ ಸರ್. i20 ಸಿಲ್ವರ್ ಕಲರ್ ಸಿಗ್ತಾ ಇರುವಂಥದ್ದು, ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲವಿಲ್ಸ್ ಕೂಡ ಹಾಕ್ಸಿರುವಂಥದ್ದು. ಟೈರ್ ಕಂಡೀಷನ್ ನೋಡ್ತೀರಾ ಅಂದರೆ 95% ಟೈರು ಕೂಡ ಇದೆ, ಆ್ಯಂಡ್ ಟೈರ್ ಕಂಡೀಷನ್ ಇದೆ. ಆ್ಯಂಡ್ ಇಂಟೀರಿಯರ್ ಫೀಚರ್ ನೋಡೋಣ ಫಸ್ಟ್. ಸರ್ ಯಾವ ಮಾಡಲ್ ಹೇಳಿದ್ರಲ್ಲ ಇದು? ಸರ್ ಹುಂಡೈ i20 2016 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು, ಮ್ಯಾನುವಲ್ ಗಾಡಿ ಇದು. ಬೇರೆ 57,000 ಓಡಿದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ನಿಮಗೆ ಆಡಿಯೋ ಸಿಸ್ಟಮ್, ಸೀಟ್ ಕವರ್, ರಿವರ್ಸ್ ಕ್ಯಾಮ್ರಾ, ಏರ್ ಬ್ಯಾಗ್, ABS
ಸ್ಟೇರಿಂಗ್ ಕಂಟ್ರೋಲ್ ಕೀಸ್, ಆಟೋಮೆಟಿಕ್ AC ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್, ರಿಮೋಟ್ ಲಾಕ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಪ್ರೈಸ್ ಅಂತ ನೋಡೋದಾದ್ರೆ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,75,000 ಇದೆ. ನಿಮ್ಮ ಚಾನಲ್ ಕಡೆಯಿಂದ 5,95,000 ಕೊಡ್ತೀವಿ. 16 ಮಾಡಲು 16 ಮಾಡಲ್ ಸಿಂಗಲ್ ಓನರ್ ಇದೆ. ಬರೀ 52,000 ಹೊಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ. ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಮಾಡಬೇಕಾಗುತ್ತೆ ಇದಕ್ಕೆ? ಸರ್ ಚಿಕ್ಕ ಗಾಡಿ ಎಲ್ಲ ನಿಮ್ ಬಿಲೋ 10 lakhs ಗಾಡಿ ಒಂದು 50,000 1 ಲಕ್ಷ ಗಂಟ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಬಹುದು. ಸೊ ಮತ್ತೊಂದು ನಿಮಗೆ ಸಿಲ್ವರ್ ಬೇಡ ಅಂತಂದ್ರೆ ರೆಡ್ ಕಲರ್ 820 ನೋಡ್ಬೋದು. ಇದು ನಿಮಗೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು. ಸೊ ಯಾವ ಮಾಡಲ್ ಸರ್ ಇದು? ಸರ್ Hyundai i20 ಅಷ್ಟ ಟಾಪ್ ಎಂಡ್ ಗಾಡಿ ಇದು. ಬಟನ್ ಸ್ಟಾರ್ಟ್ ಬಂದ್ಬಿಡುತ್ತೆ. 2015 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಇದು. ಬೇರೆ 86,000 ಓಡಿದೆ. ನಿಮಗೆ ಆಡಿಯೋ ಸಿಸ್ಟಮ್ ಬಂದ್ಬಿಡುತ್ತೆ, ಲೆದರ್ ಸೀಟ್ ಕವರ್, ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಡೈಮಂಡ್ ಕಟ್ ಮ್ಯಾಗ್ ವೀಲ್ಸ್, ಸ್ಟೇರಿಂಗ್ ಕಂಟ್ರೋಲ್ ಕೀಸ್, ಆಟೋಮೆಟಿಕ್ AC, ರಿಯರ್ ಡಿಫಾಗರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರಿವರ್ಸ್ ಕ್ಯಾಮರಾ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಸನ್ರೂಫ್ ಒಂದಿಲ್ಲ, ಇನ್ನು ಎಲ್ಲ ಐತೆ, ಎಲ್ಲ ಬಂದ್ಬಿಡುತ್ತೆ. ಓಕೆ. ಸೊ ಪ್ರೈಸ್ ಅಂತ ನೋಡೋದಾದ್ರೆ ಹೊಸ i20 ಗಿಂತ ಹಳೆ i20 ಸ್ವಲ್ಪ ಬಾಡಿ ಸ್ಟ್ರಾಂಗ್ ಬರುತ್ತೆ. ಬಾಡಿ ಡಿಮ್ಯಾಂಡ್ ಆಕ್ಚುಲಿ ನನಗೆ ಇವಾಗ ಬರ್ತಿದೆಯಲ್ಲ ಸರ್, ಆ ಶೇಪ್ಗಿಂತ ನಾನು ಲೈಕ್ ಮಾಡೋದೇ ಈ ಶೇಪ್. ತುಂಬಾ ಜನ ಲೈಕ್ ಮಾಡೋ, ಅದನ್ನು ಟಾಪ್ ಎಂಡ್ ಸಿಂಗಲ್ ಓನರ್ ಅಷ್ಟ ವೇರಿಯಂಟ್ ಇದು. ಪ್ರೈಸ್ ಸರ್ ಈ ಗಾಡಿ ನಮ್ಮ ಆಸ್ಕಿಂಗ್ ಪ್ರೈಸ್ 6,75,000 ಇದೆ. ನಿಮ್ಮ ಚಾನಲ್ ಕಡೆಯಿಂದ 5,85,000 ಮಾಡ್ಕೊಡ್ತೀವಿ. 3 ಕಲರಲ್ಲಿ ನಿಲ್ಸ್ಬಿಟ್ಟಿದ್ದೀರಾ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಸಿಲ್ವರ್ ಬೇಕು ಅಂದ್ರೆ ಸಿಲ್ವರ್ ಸಿಗುತ್ತೆ, ರೆಡ್ ಬೇಕಾದ್ರೆ ರೆಡ್ ಸಿಗುತ್ತೆ, ವೈಟ್ ಬೇಕಾದ್ರೆ ವೈಟ್ ಸಿಗುತ್ತೆ, ಅಂಡ್ ಎಲ್ಲ ಕೂಡ ಅಲೆವೆಲ್ಸ್ ಇರುವಂತದ್ದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಇದನ್ನು ಅಷ್ಟ ಟಾಪ್ ಅಂಡ್ ಡ್ಯೂಯಲ್ ಟೋನ್ ಬರುತ್ತೆ. ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಸೀಟ್ ಕವರ್ಸ್ ಹಾಕಿದ್ದಾರೆ. ನಿಮಗೆ AC ಟಚ್ ಸ್ಕ್ರೀನ್, ಏರ್ ಬ್ಯಾಗ್ಸ್ ಎಲ್ಲ ಬಂದ್ಬಿಡುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ನಿಮಗೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬರೀ 58,000 ಇದೆ. 2018 ಮಾಡಲ್ ಸಿಂಗಲ್ ಓನರ್ ಇದೆ. ಓಕೆ, ಪ್ರೈಸ್ ನೋಡೋದಾದ್ರೆ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,75,000 ಇದೆ. ನಿಮ್ಮ ಚಾನಲ್ ಕಡೆಯಿಂದ 6,95,000 ಮಾಡ್ಕೊಡ್ತೀವಿ. 6,95,000 ಸಿಂಗಲ್ ಓನರ್ 18 ಮಾಡಲ್ ಒರಿಜಿನಲ್ ಕರ್ನಾಟಕ ಗಾಡಿ ಇದೆ. ಆನ್ ಟೇಬಲ್ ಬನ್ನಿ, ಸ್ಲೈಟ್ಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಕಮ್ಮಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು, ಸ್ಲೈಟ್ಲಿ. ಸೊ ಗ್ರೇ ಕಲರ್ ಅಲ್ಲಿ ಸ್ವಿಫ್ಟ್ ಇದೆ, ಅಂಡ್ ರೆಡ್ ಅಲ್ಲೂ ತೋರಿಸ್ತೋ, ಅಂಡ್ ನಿಮಗೆ ಸಿಲ್ವರ್ ಅಲ್ಲಿ ತೋರಿಸ್ತೋ. ಸರ್ ಈ ಮಾರುತಿ ಕಂಪ್ನಿ ಏನ್ ಸರ್ ಇಷ್ಟೊಂದು ಮಡಗಿದ್ದೀರಾ ನಿಮ್ಮ ಶೋರೂಮ್? ಸರ್ ನಮ್ದೆಲ್ಲ ಶೋರೂಮ್ ಕಡೆಯಿಂದ ಗಾಡಿಗಳು ಬರುತ್ತೆ. ಅಲ್ಲಿ ಎಕ್ಸ್ಚೇಂಜ್ ಬರೋ ಗಾಡಿ ಎಲ್ಲ ನಮ್ಮ ಹತ್ರ ಇಲ್ಲಿ ಬಂದ್ಬಿಡುತ್ತೆ. ಮೋಸ್ಟ್ಲಿ ಗಾಡಿ ಜೆನ್ಯೂನ್ ಆಗಿರುತ್ತೆ. ನಾವೇನು ಲೋಕಲ್ ಅಲ್ಲಿ ಪರ್ಚೇಸ್ ಮಾಡಲ್ಲ. ಎಲ್ಲ ಕ್ವಾಲಿಟಿ ಗಾಡಿ ಶೋರೂಮ್ ಕಡೆಯಿಂದ ಬರುತ್ತೆ. ಟ್ರಸ್ಟೆಡ್ ಇರುತ್ತೆ. ಏನು ಆಕ್ಸಿಡೆಂಟ್ ಹಿಸ್ಟ್ರಿ ಇರಲ್ಲ, ಮೀಟರ್ ಟಂಪರಿಂಗ್ ಇರಲ್ಲ, ಎಲ್ಲ ಜೆನ್ಯೂನ್ ಆಗಿರುತ್ತೆ. ಹಾಗಾಗಿ ತರಿಸ್ತೀರಾ. ಅಂಡ್ ನಿಮ್ಗೂ ಅಷ್ಟೇ ಒಳ್ಳೆ ಜೆನ್ಯೂನ್ ಗಾಡಿಗಳು ಬೇಕು ಅಂತಂದ್ರೆ, ಅದು ಲೋ ಪ್ರೈಸ್ ಅಲ್ಲಿ ಕ್ವಾಲಿಟಿ ಗಾಡಿಗಳು ಬೇಕು ಅಂತಂದ್ರೆ ನಮ್ಮ ಮಾರ್ಕೆಟ್ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಕಾರ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಅದು ಕೂಡ ಗ್ರೇ ಕಲರ್ ಇದೆ. 2015 ಮಾಡಲ್. 2015 ಮಾಡಲ್ ಸಿಂಗಲ್ ಓನರ್ ಇದೆ. ಬರೀ 70,000 ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಸೀಟ್ ಕವರ್ಸ್ ಹಾಕಿದ್ದಾರೆ. ನಿಮಗೆ AC, ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಡ್ಜಸ್ಟಬಲ್ ಮಿರರ್ಸ್ ಬಂದ್ಬಿಡುತ್ತೆ, ರಿಮೋಟ್ ಕೀ ಬಂದ್ಬಿಡುತ್ತೆ ಸರ್. ಓಕೆ, ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂತದ್ದು. ಅಂಡ್ ಪ್ರೈಸ್ ಅಂತ ನೋಡೋದಾದ್ರೆ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 5,45,000 ಇದೆ. ನಿಮ್ಮ ಚಾನಲ್ ಕಡೆಯಿಂದ 4,65,000 ಮಾಡ್ಕೊಡ್ತೀನಿ. 4,65,000 ಮಾಡ್ಕೊಡ್ತೀನಿ. 4,65,000 ಮಾಡ್ಕೊಡ್ತೀವಿ. ಅದ್ರ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಮಾಡ್ಕೊಡ್ತೀನಿ ಸರ್. ಸೊ ಇನ್ ಕೇಸ್ ಏನಾದ್ರು 15 ಬೇಡ, ಅದಕ್ಕಿಂತ 1 ಇಯರ್ ಜಾಸ್ತಿ ಬೇಕು ಅಂದ್ರೆ 16 ಮಾಡಲ್ ಕೂಡ ಸಿಗ್ತಾ ಇರುವಂತದ್ದು. 2016 ಮಾಡಲ್ 93,000 ಹೊಡಿದೆ. VXI ಆಪ್ಷನಲ್ ಇದನ್ನು. ನಿಮಗೆ AC ಟಚ್ ಸ್ಕ್ರೀನ್, ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್, ರಿವರ್ಸ್ ಕ್ಯಾಮರಾ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬಂದ್ಬಿಡ್ತಾರೆ ಸರ್. ನಿಮ್ಗೆ ರಿಮೋಟ್ ಕೀ ಎಲ್ಲ ಬಂದ್ಬಿಡುತ್ತೆ. ಇದ್ರ ಏನ್ ಡಿಫ್ರೆಂಟ್ ಅಂತಂದ್ರೆ, ಇದು 15 ಮಾಡಿ ಬಂದು ಡಾರ್ಕ್ ಗ್ರೇ ಕಲರ್, ಇದು ಲೈಟ್ ಗ್ರೇ ಕಲರ್. ಸೊ ಆ ತರ ಇದೆ ನೋಡಿ. ಗ್ರೇ ಕಲರ್ ಅಲ್ಲೂ ಆಪ್ಷನ್ ಇದೆ ನಿಮ್ಗೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ ಈ ಗಾಡಿ ಬೇಕಂದ್ರೆ ಇದನ್ನು 4,65,000 ಮಾಡ್ಕೊಡ್ತೀನಿ ಸರ್. 4,65,000 ಮಾಡ್ಕೊಡ್ತೀನಿ. ನಮ್ಮ ಆಸ್ಕಿಂಗ್ ಪ್ರೈಸ್ 5.5 ಲಕ್ಷ ಇದೆ. 4,65,000. ಇದಕ್ಕೆಲ್ಲ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? 15 ಇದೆಯಲ್ಲ ಸರ್, ಒಂದು 50,000 ಮಾಡಿ ಸರ್, ಸಾಕು. 50,000 ಆಗುತ್ತೆ. ಮಾಡಿ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್. ಅದು ಬೇರೆ ಇದೆ. ಸೊ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಅದು ರೇರ್ ಅನ್ಕೋತೀನಿ. ನಾವು 0 ಹೇಳೋದು ಸುಲಭ, ಅಂತವ್ರು ಸಿಗ್ಬೇಕು ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಅಂದ್ರೆ 0 ಡೌನ್ ಪೇಮೆಂಟ್. ಕಸ್ಟಮರ್ಗೆ ಯಾರ್ಯಾರು ಹೋಮ್ ಲೋನ್ ಅಪ್ರೂವ್ ಆಗುತ್ತೆ ಅವ್ರಿಗೆಲ್ಲ ಬಂದ್ಬಿಟ್ಟು 0 ಡೌನ್ ಪೇಮೆಂಟ್ ಆಗುತ್ತೆ. ಆಮೇಲೆ ಎಲ್ಲರೂ ಕೇಳೋಕ್ಕಾಗೋದಿಲ್ಲ. ಇಲ್ಲ ಹಂಗೆ ಇದೆ ಅಂದ್ರೆ 1 ಲಕ್ಷ ತಗೊಂಡು ಆರಾಮಾಗಿ ಗಾಡಿ ಸಿಗುತ್ತೆ. Honda i10 ನೋಡ್ತಾ ಇರ್ಬೋದು. ಅಂಡ್ ಇದು ಕೂಡ ನಿಮಗೆ ಗ್ರೇ ಕಲರ್ ಅಲ್ಲಿ ಸಿಗ್ತಾ ಇರುವಂತದ್ದು ಗಾಡಿ ಅಂತೂ ಸರ್. ನೀವು ಆಲ್ಮೋಸ್ಟ್ ಇಲ್ಲಿ ಬಂದು ನೋಡೋದಲ್ಲ, ಜೆನ್ಯೂನ್ ಆಗಿ ಹೇಳ್ತಾ ಇದೀನಿ. ಎಲ್ಲಾ ಗಾಡಿಗಳು ಅಷ್ಟೇ ಒಂದು ಸಿಂಗಲ್ ಕ್ರಾಚ್ ಕೂಡ ನೋಡಿಲ್ಲ. ಹೌದು ಸರ್. ಆ ತರ ಗಾಡಿಗಳನ್ನ ಮೇಂಟೈನ್ ಮಾಡಿದೀರಾ. ಅಂತ ಗಾಡಿ ಸೆಲೆಕ್ಟೆಡ್ ಗಾಡಿಗಳು ಆಲ್ಮೋಸ್ಟ್ ಇರೋದ್ರಿಂದ, ಸೊ 10 ಇಯರ್ಸ್ ಓಲ್ಡ್ ಗಾಡಿಗಳನ್ನ ಇವರು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಲಿ ಜೆನ್ಯೂನ್ ಆಗಿ ಎಷ್ಟು 70,000 ಕಿಲೋಮೀಟರ್ ಅಲ್ವಾ? 70,000 ಕಿಲೋಮೀಟರ್ ಅಂದ್ರೆ 70,000 ಕಿಲೋಮೀಟರ್ ಒಳಗಿರುವಂತ ಗಾಡಿಗಳನ್ನ ಮಾತ್ರ ತರೋದು. ಸಿಂಗಲ್ ಓನರ್ ಹತ್ರ 5,000 ಹೆಚ್ಚು ಕಡಿಮೆ ಇರುತ್ತೆ. ಆ ಗಾಡಿ ಚೆನ್ನಾಗಿದೆ, ಗಾಡಿ ಕ್ವಾಲಿಟಿ ಆಗಿದೆ, ಪರವಾಗಿಲ್ಲ, ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಒಬ್ಬರೇ ಓಡಿಸಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗೊತ್ತಾ, ಇದು 2011 ಮಾಡಲ್ ಸಿಂಗಲ್ ಓನರ್ ತಗೊಂಡೋಗಿ ಏನೋ ಒಂದು ಕಂಪ್ಲೇಂಟ್ ಬಂದು ಅವ್ರು ಒಂಥರ ಬೇಜಾರಾಗುತ್ತೆ. ಹೌದು, ನಾವು ಆ ತರ ಬೇಜಾರು ಮಾಡ್ತಾರೆ. ಗಾಡಿ ಯಾವ ಗಾಡಿ ಸೇಲ್ ಇವತ್ತು ನಾಳೆ ಸೇಲ್ ಮಾಡ್ತೀವಿ. ಕಂಪ್ಲೇಂಟ್ ಇರೋ ಗಾಡಿ ನಾವು ಸೇಲ್ ಮಾಡಕ್ ಹೋಗಲ್ಲ. ಜೆನ್ಯೂನ್ ಗಾಡಿಗಳು ಕೊಡೋಣ. ಸೊ ಯಾಕಂದ್ರೆ ಚೈನ್ ಲಿಕ್ ಇಂಪಾರ್ಟೆಂಟ್. 4 ಜನ ನೀವು ಕರ್ಕೊಬರೋ ತರ ಇರಬೇಕು, 4 ಜನ ಕರ್ಕೊಬಿಟ್ಟು ಉಗಿಯೋ ತರ ಇರಬಾರ್ದು. ಸೊ ಹಾಗಾಗಿ ಒಂದು ಪ್ರೈಸ್ ಹೇಳಿ ಸರ್. ಹಾಗೆ ಸರ್ 2000 Hyundai i10 2011 ಮಾಡಲ್ ಸಿಂಗಲ್ ಓನರ್ ಬರೀ 81,000 ಓಡಿದೆ. ಇದು ನಮ್ದು ಆಸ್ಕಿಂಗ್ ಪ್ರೈಸ್ 3 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ 2,65,000 ಮಾಡ್ಕೊಡ್ತೀನಿ. ಸರ್ ಇವೆಲ್ಲ ಮೇಂಟೆನೆನ್ಸ್ ಹೆಂಗೆ ಸರ್? ಸರ್ ಏನ್ ಸರ್, ಒಂದು ಬುಲೆಟ್ ಮೇಂಟೈನ್ ಮಾಡೋ ತರ ಅಷ್ಟೇ ಸರ್ವಿಸ್ ಚಾರ್ಜ್ ಬರೋದು. ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಷ್ಟೇ. 3,000-5,000 ಬರುತ್ತೆ. ಅದ್ರಲ್ಲಿ ಇಬ್ಬರು ಹೋಗ್ಬೇಕಂದ್ರೆ 5 ಜನ ಹೋಗ್ಬೋದು ಸರ್. ಸೇಫ್ಟಿ ಸರ್ ಇದು. ಇವಾಗ ನೀವು ಬೆಂಗಳೂರು ಟ್ರಾಫಿಕ್ ನಲ್ಲಿ ಫ್ಯಾಮಿಲಿ ಕರ್ಕೊಂಡು ಆಫ್ಟರ್ ಕೋವಿಡ್ ಎಲ್ಲರೂ ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಎಲ್ಲ ಕಾರ್ ತಗೊಳ್ತಾ ಇದ್ದಾರೆ.
ನಿಮ್ಗೆ ಸೇಫ್ಟಿ ಇರುತ್ತೆ. ಅಲ್ಲ ಸರ್, ಇವಾಗಿರೋದಂದ್ರೆ GST ಬೇರೆ ಕಡಿಮೆ ಆಗ್ಬಿಟ್ಟೈತೆ. ಸೊ ಬೈಕ್ ಪ್ರೈಸಲ್ಲಿ ಕಾರ್ ನೀವು ಡೌನ್ ಪೇಮೆಂಟ್ಗೆ ಗಾಡಿ ಬಂದ್ಬಿಡಿ 2,65,000 ಸಿಂಗಲ್ ಓನರ್ ಗಾಡಿ. ಇದು ಲಾಸ್ಟ್ ಅಲ್ಲಿ ಅಣ್ಣ, ಇವಾಗಲೇ ಹೇಳ್ಬಿಟ್ರೆ ಆಮೇಲೆ ಇದು ಮಾಡ್ಬಿಡ್ತೀರಾ. ಸೊ ತುಂಬಾ ಜನ ಹೇಳ್ತಾ ಇರ್ತೀರಾ ಈಕೋ ಬೇಕು ಅಂತ, ಯಾಕಂತಂದ್ರೆ ಓಮಿನಿಗೆ ಅಪ್ಗ್ರೇಡ್ ಗಾಡಿ ಅಂತ ಹೇಳ್ಬೋದು, ದೊಡ್ಡ ಗಾಡಿ. ಅಂಡ್ ತುಂಬಾ ಜನ ಡಿಮ್ಯಾಂಡ್ ಸರ್ ಏನಂತಂದ್ರೆ, ಸೊ ಓಮಿನಿಗೆ ಎಷ್ಟು ಡಿಮ್ಯಾಂಡ್ ಇದೆಯಾ ಗೊತ್ತಿಲ್ಲ, ಅದಕ್ಕಿಂತ 10 ಪಟ್ಟು ಡಿಮ್ಯಾಂಡ್ ಈಕೋಗಿರೋದು. ಯಾಕೆಂದ್ರೆ ಗಾಡಿ ದೊಡ್ಡದಾಗಿದೆ ಸರ್. ಇವಾಗ ಹೊರಗಡೆ ಹೋಗ್ಬೇಕು ಅಂತಂದ್ರೆ, ಸ್ಕೂಲ್ ವ್ಯಾನ್ಗಳು ಚಿಕ್ಕದಾಗಿ ಮಾಡಬೇಕು ಅಂದ್ರೆ, ಇಂಥ ಕೆಲ್ಸಕ್ಕೆ ಯೂಸ್ ಆಗಲ್ಲ ಅನ್ನೋಂಗೆ ಇಲ್ಲ, ಪ್ರತಿಯೊಂದು ಕೆಲ್ಸಕ್ಕೂ ಯೂಸ್ ಆಗುವಂಥದ್ದು ಈಕೋ ಗಾಡಿ. ಓಕೆನಾ, ಲಾಂಗ್ ಹೋಗ್ತೀರಾ ಹೋಗಿ. ನಮ್ಮ ಹುಡುಗ ಮೊನ್ನೆ ತಗೊಟ್ಟೆ ಸರ್ ನಮ್ಮ ಹುಡುಗನಿಗೆ. ಸೊ ಒಂದು ಒಳ್ಳೆ ಕಲರು, ಆ್ಯಂಡ್ ಯಾಕಂದರೆ ಗ್ರೇ ಕಲರಲ್ಲಿ ಒಂದು ಸಿಂಗಲ್ ಕ್ರಾಚ್ ಇಲ್ಲ, ಎಲ್ಲ ಶೋರೂಮಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾರೆ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಸೌಂಡಲ್ಲೇ ಕೇಳಿಸ್ಕೊಂಬಿಡಿ ಯಾವ ಥರ ಇದೆ ಅಂತ. ಸರ್ ಇದ್ರ ಬಗ್ಗೆ ಹೇಳೋದು ಸರ್, ಇದು 2023 ಈಕೋನಲ್ಲಿ 5 ಸೀಟರ್ AC ಗಾಡಿ. ನಿಮ್ಮ ಮಾರ್ಕೆಟ್ನಲ್ಲಿ ಇರೋದಲ್ಲ 5 ಸೀಟರ್ 7 ಸೀಟರ್ ವಿತೌಟ್ AC, ನಾನ್ AC ಗಾಡಿ. ಹೌದು, AC ಬರೋದು. ಇವಾಗ ಇರೋದು AC ಗಾಡಿ. ಈ ಕಸ್ಟಮರ್ ಗಾಡಿ ತಗೊಂಡು ಆಲ್ಮೋಸ್ಟ್ ಒಂದು 50,000 70,000 ಶೋರೂಮ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಏನಂದ್ರೆ ಸೀಟ್ ಕವರ್ಸ್, ರಿಮೋಟ್ ಲಾಕು, LED ಲೈಟು, ಒಳಗಡೆ ವುಡನ್ ಇಂಟೀರಿಯರ್, ಬ್ಯಾಕ್ ಸೈಡ್ ಸ್ಪಾಯ್ಲರ್, ಆ ತರ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಶೋರೂಮ್ ನಲ್ಲೇ ಅವ್ರು ಮಾಡಿದ್ದಾರೆ. ಅದು ಸನ್ಫ್ಲೇಮ್ ಎಲ್ಲ ಇನ್ಸ್ಟಾಲೇಷನ್ ಮಾಡಿದ್ದಾರೆ, ಒಳ್ಳೆ ಸೀಟ್ ಡೋರ್ ವೈಸರ್ಸ್ ಎಲ್ಲ ಹಾಕಿದ್ದಾರೆ. ಅದು ಓಡಿರೋದು ಎಷ್ಟು ಅಂತಂದ್ರೆ ಜಸ್ಟ್ 16,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಹೌದು ಸರ್, ಹೌದು. ನೋಡಿ 16 ಕಿಲೋಮೀಟರ್ ಅಷ್ಟೇ ಓಡಿರೋದು. ಸರ್ ಏನ್ ಪ್ರೈಸ್ ಸರ್, ಈ ಗಾಡಿ ಕಸ್ಟಮರ್ ಕೇಳ್ತಾರೆ 6,45,000 ಕೇಳ್ತಾ ಇದ್ದಾರೆ. ನಿಮ್ ಕ್ಯಾನ್ ಕಡೆದ ಮುಂದೆ 5,95,000 ಮಾಡ್ಕೊಡ್ತೀನಿ. ಅದನ್ನು ಆನ್ ಟೇಬಲ್ ಬನ್ನಿ, ಕಸ್ಟಮರ್ ಹತ್ರ ಮಾತಾಡಿ ಏನ್ ಬೇಕು ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ. ಇದಕ್ಕೊಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಆಗುತ್ತೆ ಸರ್, ಒಂದು 5 ಲಕ್ಷ ಗಂಟ ಲೋನ್ ಸಿಗುತ್ತೆ ಸರ್, ಅಪ್ ಟು 5 ಲಕ್ಷ ಲೋನ್. ಸಿವಿಲ್ ಚೆನ್ನಾಗಿರ್ಬೇಕು, ನಾವೇನೋ ಹೇಳ್ಬಿಡ್ತೀವಿ ಆಮೇಲೆ ಸಿವಿಲ್ ಇಲ್ಲ ಅಂದ್ರೆ ಆಮೇಲೆ ಒದ್ದಾಡಬೇಡ್ರಿ ನೀವು. ಸಿವಿಲ್ ಚೆನ್ನಾಗಿದೆ ಅಂತಂದ್ರೆ ಆಲ್ಮೋಸ್ಟ್ 50,000 ಅಲ್ಲ, 0 ಡೌನ್ ಪೇಮೆಂಟಲ್ಲೂ ಕಾರ್ ಸಿಗುತ್ತೆ. ಅಂದರೆ ಕಾಸು ಇಲ್ಲದೆ ಕಾರ್ ತಗೋಬೋದು, ಬಟ್ EMI ನೀವೇ ಕಟ್ಟಬೇಕು. ನೆಕ್ಸ್ಟ್ ನೋಡೋದಾದ್ರೆ ಸ್ವಿಫ್ಟ್ ಡಿಸೈರ್ ಇದೆ. ಹೌದು ಸರ್, ಇದು ನ್ಯೂ ಮಾಡಲ್ ಅಂತಾನೆ ಹೇಳ್ಬೋದು. ಹೌದು ಸರ್. ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ 2018 ಮಾಡೆಲ್, ಬೇರೆ 56,000 ಓಡಿದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಸೀಟ್ ಕವರ್ಸ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಹಾಕಿದ್ದಾರೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹೌದು, ನಿಮ್ಗೆ ಎಕ್ಸ್ಟ್ರಾ ಕ್ರೋಮ್ ಅಕ್ಸೆಸರೀಸ್ ಎಲ್ಲ ಹಾಕಿದ್ದಾರೆ. ಗಾಡಿ ಚೆನ್ನಾಗಿದೆ ಸರ್ ಅದು. ಸೊ ಇಂಟೀರಿಯರ್ ಮಾತ್ರ ಮಸ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಆಟೋಮೆಟಿಕ್ಲಿ AC ಇದೆ, ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ಅದ್ರ ಜೊತೆಲಿ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಅಂಡ್ ಸೆಂಟ್ರಲ್ ಲಾಕು ಕೂಡ ಇರುವಂಥದ್ದು. ಸೀಟ್ ಅಂತೂ ಮಸ್ತಾಗಿದೆ, ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ಗಾಡಿ ಮಾತ್ರ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಸರ್, ಇದು ಒರಿಜಿನಲ್ ಕರ್ನಾಟಕ ಗಾಡಿ, ಡೆಲ್ಲಿನ ಗಾಡಿ ಆ ಥರ ಏನೂ ಇಲ್ಲ. ಒರಿಜಿನಲ್ ಕರ್ನಾಟಕ ಗಾಡಿ, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದೆ, ಸರ್ವಿಸ್ ಕೊಡ್ತೀನಿ. ಈ ಗಾಡಿ ಬೇರೆ ಕಡೆ ಎಲ್ಲ ನೋಡಿದ್ರೆ 6 ಲಕ್ಷ ಹೇಳ್ತಾರೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮಗೆ 5,50,000 ಮಾಡ್ಕೊಡ್ತೀನಿ ಸರ್. 5,50,000, 5,50,000 ಮಾಡ್ಕೊಡ್ತೀರಾ? ಓಕೆ, ಡೌನ್ ಪೇಮೆಂಟ್ ಅಂತ ಬಂದರೆ ಸರ್ 0 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿರೋ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ 50,000 ಪೇ ಮಾಡೋ ಥರ ಬರುತ್ತೆ ಸರ್, ಅಷ್ಟೇ. ಸೊ ಮತ್ತೆ ಡೆಸ್ಟರ್ ನೋಡ್ತಾ ಇರ್ಬೋದು, ರೆಡ್ ಕಲರ್ ಸಿಗ್ತಾ ಇದೆ. ಇದು ಕೂಡ ನಿಮಗೆ 2015 ಮಾಡಲ್ ಆಗಿರುತ್ತೆ ಸರ್. ಅಂಡ್ ಇದ್ರ ಫೀಚರ್ ನೋಡೋದಾದ್ರೆ ಒಳ್ಳೆ ಅಲವೆಲ್ಸ್ ಇದೆ, ಒಳ್ಳೆ ಟೈರ್ ಕಂಡೀಷನ್ ಇದೆ, ಅಂಡ್ ಫ್ಯಾಬ್ರಿಕ್ ಸೀಟ್ ಇರುವಂಥದ್ದು, ಟಚ್ ಸ್ಕ್ರೀನ್ ಇದೆ. ಇದು ಎಷ್ಟು ಪವರ್ ವಿಂಡ್ ಎಲ್ಲಿ ಬರುತ್ತೆ? 4 ಪವರ್ ವಿಂಡೋ ಸರ್, 4 ಪವರ್ ವಿಂಡೋ ಬರುತ್ತೆ. ಅಂಡ್ ಸೈಡ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಸ್ಟೇರಿಂಗ್ ಕಂಟ್ರೋಲ್ ಕೀಸ್ ಎಲ್ಲ ಬರುತ್ತೆ. ಸೊ ಎಷ್ಟು ಹೊಡಿದೆ ಸರ್ ಇದು? ಸರ್ ಬೇರೆ 52,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಚೆನ್ನಾಗಿದೆ. ಇದು RXL 85 BHP. ನಿಮ್ಗೆ ಮೈಲೇಜ್ 22-24 ಗಂಟೆ ಬರುತ್ತೆ. 2015 ಮಾಡಲ್, ಸಿಂಗಲ್ ಓನರ್, ಬೇರೆ 52,000 ಓಡಿದೆ. ಪ್ರೈಸು ಸರ್? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ 6,45,000 ಇದೆ. ನಿಮ್ಮ ಚಾನಲ್ಗಳಿಂದ 5,45,000 ಮಾಡ್ಕೊಡ್ತೀನಿ. 5,45,000 ಮಾಡ್ಕೊಡ್ತೀನಿ. 2015 ಮಾಡಲ್ ಡಸ್ಟರ್ ಸಿಂಗಲ್ ಓನರ್ ಸರ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 545 ಬೆಸ್ಟ್ ಪ್ರೈಸ್ ಸರ್. ನೀವು ಕೊಟ್ಟಿರೋದು ಬೆಸ್ಟ್ ಪ್ರೈಸ್. ನೀವು ಮಾರ್ಕೆಟ್ ಎಲ್ಲಿ ಬೇಕು ಚೆಕ್ ಮಾಡ್ಬೋದು. 3ನೇ ಓನರ್ ಇಟ್ಕೊಂಡು 4 ಲಕ್ಷ 5 ಲಕ್ಷ ಹೇಳ್ತಾ ಇದ್ದಾರೆ. ನಾನು ಸಿಂಗಲ್ ಓನರ್ ಗಾಡಿಗೆ 5 ಲಕ್ಷ ಕೊಡ್ತೀನಿ ಸರ್. ಅದು ಡೀಸೆಲ್ ಗಾಡಿ, ಮೈಲೇಜ್ ಜಾಸ್ತಿ ಬರುವಂಥದ್ದು. ಆಲ್ಮೋಸ್ಟ್ ನಮ್ಮ ಹುಡುಗರೆಲ್ಲ ಇದೆ ಯೂಸ್ ಮಾಡ್ತಿರೋದು. ಅವ್ರದೆಲ್ಲ ಗ್ರೇ ವೈಟ್ ಕಲರ್ ಇದೆ, ಬಟ್ ರೆಡ್ ಕಲರ್ ಅಲ್ಲಿ ಅದು ಡೀಸೆಲ್ ಗಾಡಿ, ಮೈಲೇಜ್ ಜಾಸ್ತಿ ಬೇಕು ಅಂತಂದ್ರೆ ಇದನ್ನ 85 110 BHP ನಿಮ್ಗೆ ಸಿಗ್ಬಿಡುತ್ತೆ. 85 BHP ಫುಲ್ ಡಿಮ್ಯಾಂಡ್ ಇದೆ ಗಾಡಿ ಇದು. ಹೌದು. ಓಕೆ, ಸೊ ಒಂದು ಪ್ರೈಸ್ ಇನ್ನೊಂದು ಸ್ವಲ್ಪ ಫೈನಲ್ 525 ಮಾಡ್ಕೊಡ್ತೀನಿ ಸರ್ ನಿಮ್ಗೋಸ್ಕರ. 525 ನಿಮ್ಮ ಚಾನಲ್ ಕಡೆ ಮತ್ತೆ 525 ಮಾಡ್ಕೊಡ್ತೀನಿ. ಫಿಕ್ಸ್ ಸರ್, ನೆಗೋಷಿಯಬಲ್ ಇಲ್ಲ. 525 ಮಾಡ್ಕೊಡ್ತೀನಿ. ಸೊ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇರ್ಬೋದು ಸರ್. ಗಾಡಿ ಗೇಜ್ ಇದೆಯಲ್ಲ, ಫುಲ್ ಕ್ವಾಲಿಟಿ ಗಾಡಿ ಇದು. ಮೈಲೇಜು ಅಷ್ಟೇ, ಮೈಲೇಜ್ ಬಗ್ಗೆನೂ ಮಾತಾಡಂಗಿಲ್ಲ. 20+ ಮೈಲೇಜ್ ಬರುತ್ತೆ. ಅಂಡ್ ಗಾಡಿ ಸರ್ ಯಾವ ಮಾಡಲ್ ಹೇಳಿದ್ರಲ್ಲ ಇದು? ಸರ್ 2019 ಅಕ್ಟೋಬರ್ 2020 ಹೇಳ್ಬೋದು ಆಲ್ಮೋಸ್ಟ್. ಓಕೆ, ಸೊ ಇದರಲ್ಲೂ ಕೂಡ ನಿಮಗೆ ಟಾಪ್ ಎಂಡ್ ಇರೋದ್ರಿಂದ ನಿಮಗೆ ಒಳ್ಳೆ ಲೆದರ್ ಸೀಟ್ ಹಾಕ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮಿರರ್ ಅಡ್ಜಸ್ಟ್ಮೆಂಟು, ಸೊ ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಸಿಸ್ಟಮ್ಸ್ ಕೂಡ ಸಿಗುವಂಥದ್ದು. ಅದ್ರ ಜೊತೆಲಿ ನೀವು ಅಂಡ್ ಗಾಡಿ ಬಾಡಿ ಲೈನ್ ನೋಡ್ತಾ ಇದ್ರೆ ಶೋರೂಮಿಂದ ಇವಾಗ ತಾನೇ ತಂದು ನಿಲ್ಲಿಸ್ದಂಗಿದೆ ಗಾಡಿ. ಅಂಡ್ ಗಾಡಿ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಕೋ ಸ್ಪೋರ್ಟ್ಸು ಡೀಸೆಲ್ ಹುಡುಕ್ತಾ ಇರೋರು ಬೇಗ ಬಂದು ತೊಗೋಬೇಕು. ಯಾಕೆ ಅಂತಂದರೆ ನಾನು ಪರ್ಸ್ನಲಿ ರೆಫರ್ ಮಾಡ್ತೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ. ನಂದು ಆ್ಯಕ್ಚುಲಿ 15 ಮಾಡಲು, ಇದು ಬಂದ್ಬಿಟ್ಟು 20 ಮಾಡಲು. ಆ್ಯಂಡ್ ಗಾಡಿ ಅಂದರೆ 15ಗೂ 20ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಒಂದು ಫ್ರಂಟ್ ಶೇಪ್ ಚೇಂಜ್ ಆಗುತ್ತೆ ಆ್ಯಂಡ್ ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಚೇಂಜ್ ಆಗುತ್ತೆ. ಸರ್ ಫೋರ್ಡ್ ಇಕೋ ಸ್ಪೋರ್ಟ್ ಟೈಟಾನಿಯಂ ಟಾಪ್ ಎಂಡ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಬಂದ್ಬಿಡುತ್ತೆ, LED DRL ಬಂದ್ಬಿಡುತ್ತೆ. ನಿಮಗೆ ಇವಾಗ ಕರೆಂಟ್ ಶೇಪ್ ಇದು. 2019 ಅಕ್ಟೋಬರ್, ಆಲ್ಮೋಸ್ಟ್ 2020 ಹೇಳ್ಬೋದು. ಒಂದು ಸ್ಕೂಲ್ ನಲ್ಲಿ ಯೂಸ್ ಮಾಡಿದ್ದಾರೆ ಗಾಡಿ.
ತುಂಬ ಚೆನ್ನಾಗಿದೆ. ಬರೀ 68,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. ಯಾವುದೇ ಡೆಂಟು ಸ್ಕ್ರಾಚು ರೀಪೇಂಟ್ ಆ ಥರ ಏನಿಲ್ಲ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಕೊಟ್ಟಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ. ನಮ್ಮದು ಆಸ್ಕಿಂಗ್ ಪ್ರೈಸ್ 8,95,000 ಇದೆ. ನಿಮ್ಮ ಚಾನಲ್ ಕಡೆ 1 ಲಕ್ಷ ಕಡಿಮೆ ಮಾಡ್ತೀನಿ, 7,95,000 ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ ಇದಕ್ಕೆ ಲೋನ್ ಆಗುತ್ತಲ್ವಾ ಸರ್? 100% ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 6 ಲಕ್ಷದಿಂದ 6.5 ಲಕ್ಷ ಗಂಟ ಲೋನ್ ಆಗುತ್ತೆ. ಪ್ರೊಫೈಲ್ ಇನ್ನೂ ಚೆನ್ನಾಗಿದೆ, 7.5 ಲಕ್ಷ ಗಂಟನೂ ಲೋನ್ ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್, 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಸೊ ಕ್ರೆಟಾ ಆಲ್ಮೋಸ್ಟ್ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ ಅಂತ ಹೇಳ್ಬೋದು. ಎಲ್ಲಿ ನೋಡ್ರು ಕ್ರೆಟಾ ಯಾಕೆ ಅಂತಂದ್ರೆ ಡೀಸೆಲ್ ಗಾಡಿಗಳು ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 20+ ಇಂಥ ದೊಡ್ಡ ಗಾಡಿಯಲ್ಲಿ ಸಿಗುತ್ತೆ. ಇದು ಕೂಡ 2019 ಮಾಡಲ್ ಆಗಿರುತ್ತೆ. ಸರ್ ಇದ್ರ ಬಗ್ಗೆ ಹೇಳ್ಬಿಡಿ ಸರ್ ಹಾಗೆ ಒಂದ್ಸಲ. ಸರ್ ಇದು Hyundai Creta E+ ವೇರಿಯಂಟ್ ಇದು 2019 ಮಾಡಲ್ ಟೈಪ್ 2 ಇದು. ನಿಮ್ಗೆ LED DRL ಎಲ್ಲ ಬಂದ್ಬಿಡುತ್ತೆ. ಸ್ಟೇರಿಂಗ್ ಕಂಟ್ರೋಲ್ ಕೀಸ್ ಬಂದ್ಬಿಡುತ್ತೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಬರುತ್ತೆ. ನಿಮ್ಗೆ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಮಿರರ್ ಅಡ್ಜಸ್ಟ್ಮೆಂಟ್, ಮಿರರ್ ಫೋಲ್ಡ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಬೇರೆ ಮ್ಯಾಗ್ ವೀಲ್ ಬರಲ್ಲ, ಮಿಕ್ಕಿದ ಎಲ್ಲ ಆಪ್ಷನ್ ಬರುತ್ತೆ. ನಿಮಗೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಯೋಕೋಮೋ ಟೈರ್ಸ್. ನಿಮ್ಗೆ ಮೈಲೇಜ್ ಒಂದು 20 to 24 ಬರುತ್ತೆ. ಓಕೆ, ಸೊ ಪ್ರೈಸ್ ಸರ್ ಹಾಗೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 9,95,000 ಇದೆ. ನಿಮ್ಮ ಚಾನಲ್ ಕಡೆ 9,25,000 ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ 1 ಲಕ್ಷ ಮಾಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರಬೇಕು. ಪ್ರೊಫೈಲ್ ಚೆನ್ನಾಗಿದೆ, 1 ಲಕ್ಷ ಮಾಡಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಸೊ ಗುರುಗಳ ಇನ್ನೊಂದು ಇನೋವಾ ತುಂಬಾ ಜನ ಹುಡುಕ್ತಾ ಇರ್ತೀರಾ, ಡಿಮ್ಯಾಂಡ್ ಗಾಡಿ ಅಂತ ಹೇಳ್ಬೋದು. ಅದರಲ್ಲೂ ಮಾಡ್ಲು ಗಾಡಿ ಸಿಕ್ಬಿಟ್ರೆ ಅಂತೂ ಹಂಗೆ ಬಂದು ತಗೊಂಡ್ಬಿಡ್ತೀರಾ. ಯಾಕೆ ಅಂತಂದ್ರೆ ನಿಮಗೆ ಸೊ ಸಿಂಗಲ್ ಓನರ್ ಗಾಡಿಗಳು ಸಿಗೋದೇ ಡೌಟು. ಅದರಲ್ಲಿ ಡೀಸೆಲ್ ಗಾಡಿಗಳಲ್ಲಿ ಸಿಗ್ತಾ ಇದೆ. ಇನೋವಾ ಡೀಸೆಲ್ ಗಾಡಿ ಅದು ಕೂಡ ನಿಮಗೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಇದು ಇನೋವಾ ಕ್ರಿಸ್ಟಾ 2.8 ZX ಆಟೋಮೆಟಿಕ್ ಗಾಡಿ ಇದು. ನಿಮ್ಗೆ ಇದರಲ್ಲಿ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. 7 ಏರ್ ಬ್ಯಾಗ್ ಬರುತ್ತೆ. ಡೀಸೆಲ್ ಆಟೋಮೆಟಿಕ್ ಗಾಡಿ ಇದು. ನಿಮ್ಗೆ LED DRL ಆಗಲಿ, ಪ್ರೊಜೆಕ್ಟ್ ಲ್ಯಾಂಪ್ಸು, ಲೆದರ್ ಸೀಟ್ ಕವರ್, ಆಟೋಮೆಟಿಕ್ AC, ರಿಯರ್ AC ಆ ಥರ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 22.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ 20,50,000 ಮಾಡ್ಕೊಡ್ತೀನಿ. ಓಕೆ, ಅದರಲ್ಲಿ ಏನೋ ಸ್ಲೈಟ್ಲಿ ಮಾಡಿಸ್ಕೊಡ್ತೀನಿ ಸರ್. ಆನ್ ಟೇಬಲ್ ಬನ್ನಿ, ಏನು ಬೇಕಾ ಮಾಡಿಸ್ಕೊಡ್ತೀನಿ ಸರ್. ಓಕೆ, ದೊಡ್ಡ ಫ್ಯಾಮಿಲಿಗಳಿಗೆ ಏನಾದ್ರೂ ಮಾಡ್ಲು ಗಾಡಿ ನೋಡ್ತಾ ಇದ್ದಾರೆ ಇನೋವಾ ಅಂತಂದ್ರೆ ಒಂದ್ಸಲ ವಿಸಿಟ್ ಮಾಡಿ. ಒಂದು ಒಳ್ಳೆ ಕಂಡೀಷನ್ ಇರೋ ಗಾಡಿ ಸಿಗುತ್ತೆ ಅಂಡ್ ಮಾರ್ಕೆಟ್ಗಿಂತ ಕಡಿಮೆ ಪ್ರೈಸ್. ಸರ್ ಈ ಗಾಡಿ ಕ್ರಿಸ್ಟಾ ಬೇಕು, ಫಾರ್ಚುನರ್ ಬೇಕಂದ್ರೆ ಬೇರೆ ಗಾಡಿ ನಮ್ಮ ಹತ್ರ ಬರ್ತಾ ಇದೆ, ಸ್ಟಾಕ್ಸ್ ಬರ್ತಾ ಇದೆ. ನೆಕ್ಸ್ಟ್ ವೀಕ್ ಇನ್ನೂ ಸ್ಟಾಕ್ಸ್ ಬರ್ತಾ ಇದೆ. ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ, ಅವ್ರು ನಿಮ್ಗೆ ಕ್ಲಿಯರ್ ಆಗಿ ಅಪ್ಡೇಟ್, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಹೇಳಿ, ಅವ್ರು ಕ್ಲಿಯರ್ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಓಕೆ, ಆ ಒಂದು ಮಾಡೆಲ್ ಬೇಡ, ಸ್ವಲ್ಪ ಕಡಿಮೆ ಮಾಡಲಿರಲಿ, ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಇರಲಿ ಅಂತಂದ್ರೆ ಇದಕ್ಕೆ ಹೋಗ್ಬೋದು. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ ಒಂದ್ಸಲ. ಸರ್ ಟೊಯೋಟಾ ಇನೋವಾ V ವರ್ಷನ್ ಇದು. ನಿಮಗೆ 2015 ಮಾಡಲ್ ಬರೀ 92,000 ಓಡಿದೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಎಲ್ಲಿ ಬೇಕೋ ಚೆಕ್ ಮಾಡಿ, 92,000 ಓಡಿರೋ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ. ಎಲ್ಲ 1.70, 2 ಲಕ್ಷ, 2.5 ಲಕ್ಷ ಓಡಿರೋ ಗಾಡಿ, ಸೆಕೆಂಡ್ ಓನರ್, ಥರ್ಡ್ ಓನರ್ ಆ ಥರ ಗಾಡಿ ತೋರಿಸ್ತಾರೆ. ಸಿಂಗಲ್ ಓನರ್, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದೆ. ಬರೀ 92,000 ಓಡಿದೆ. 1 ಇಯರ್ ಇನ್ಶೂರೆನ್ಸ್ ಇದೆ. ಹೊಸ ಸೀಟ್ ಕವರ್ಸ್ ಹಾಕಿದ್ದಾರೆ. ಏನು ತೊಗೊಂಡೋಗಿ ಒರಿಜಿನಲ್ ಲೆದರ್ ಸೀಟ್ ಕವರ್ಸ್, ಏನು ತೊಗೊಂಡೋಗಿ 1 ರೂಪಾಯಿ ಖರ್ಚು ಮಾಡ್ತಾರೆ ಏನು ಇಲ್ಲ. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 13.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ 12,50,000 ಮಾಡ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ ಒಂದ್ಸಲ. ಸರ್ ಮಾರುತಿ XL6 ಇದು ಅಲ್ಫಾ ಟಾಪ್ ಎಂಡ್ ಗಾಡಿ. ಇವತ್ತು ಹೊಸ ಗಾಡಿ ಏನು ರೇಟ್ ಇದೆ ಅದಕ್ಕಿಂತ ಒಂದು 5 ಲಕ್ಷ ಗಂಟೆ ಕಡಿಮೆ ಆಗುತ್ತೆ. ಬರೀ 33,000 ಓಡಿದೆ. 23 ಅಕ್ಟೋಬರ್ ಗಾಡಿ. ಹೌದು, ಅಕ್ಟೋಬರ್ 23 ಮಾಡಲ್ ಗುರು. ಇದು ಪೆಟ್ರೋಲ್ ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ. ನಿಮ್ಗೆ ಲೆದರ್ ಸೀಟ್ ಕವರ್, 360 ಡಿಗ್ರಿ ಕ್ಯಾಮ್ರಾ, ಆಟೋಮೆಟಿಕ್ AC, ಸ್ಟೇರಿಂಗ್ ಕಂಟ್ರೋಲ್ಸ್ ಕೀಸ್, ಕ್ರೂಸ್ ಕಂಟ್ರೋಲ್ಸ್ ಕೀಸ್ ಆ ಥರ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಹಿಂದೆ ಕ್ಯಾಪ್ಟನ್ ಸೀಟ್ ಬರುತ್ತೆ. ರಿಯರ್ AC ಬಂದ್ಬಿಡುತ್ತೆ. ಅದು ನೀವು 7 ಸೀಟರ್ ಹೋಗ್ತೀರಾ ಅಂತಂದ್ರೆ ಆರಾಮಾಗಿ ಹೋಗ್ಬೋದು ಕಣ್ಣು ಮುಚ್ಕೊಂಡು. ಸರ್ ಈಗ ಮಾರ್ಕೆಟ್ ಪ್ರೈಸ್ಗಿಂತ ಎಷ್ಟು ಕಡಿಮೆ ಕೊಡ್ತಾ ಇದ್ದೀರಾ? ಮಾರ್ಕೆಟ್ ಚೆಕ್ ಮಾಡಿ 13.5 ಲಕ್ಷ ಹೇಳ್ತಾರೆ. ನಾವು ಕೊಡೋದು 12.5 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಕಡೆ 11,75,000 ಡೆಟ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಟಾಟಾ ಪಂಚು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಬೇಕು ಅಂದ್ರೆ ಮತ್ತೊಂದು ಸಿಗುತ್ತೆ ಅಂತ ಹೇಳ್ಬೋದು. ಆಟೋಮೆಟಿಕ್ ಆಲ್ಮೋಸ್ಟ್ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಮೊದಲೇ ಹೇಳ್ದಂಗೆ ಸಿಟಿಲೆಲ್ಲ ನಿಮಗೆ ಮ್ಯಾನುವಲ್ ಓಡಿಸೋಕೆ ಆಗೋದೇ ಇಲ್ಲ. ಸೊ ತುಂಬಾ ಜನ ಲೇಡೀಸ್ ಇಷ್ಟಪಡೋದು ಆಟೋಮೆಟಿಕ್. ಜಸ್ಟ್ ಹಿಂಗೆ ಎಷ್ಟು ಲೀಟರ್ ಬ್ರೇಕು ಅಷ್ಟೇ ಬೇಕಾ ಈ ಕಾರ್ ತಗೋಬಹುದು. ಇದ್ರ ಬಗ್ಗೆ ಹೇಳಿ ಸರ್. ಆಟೋಮೆಟಿಕ್ ಗಾಡೀಸ್ ಎಲ್ಲ ಮೋಸ್ಟ್ಲಿ ಲೇಡೀಸ್ ಓಡಿಸ್ತಾರೆ. ಆಟೋಮೆಟಿಕ್ ಎಲ್ಲ ಆಕ್ಟಿವ್ ತರ ಗಾಡಿ ಇರುತ್ತೆ. ಇದು ತುಂಬಾ ಸಿಟಿ ಡ್ರೈವ್ ಟ್ರಾಫಿಕ್ ನಲ್ಲಿ ಸ್ವಲ್ಪ ಈಸಿ ಆಗಿರುತ್ತೆ. ಇದು ಟಾಟಾ ಪಂಚ್. ಇದು ಕ್ರಿಯೇಟಿವ್ ಆಟೋಮೆಟಿಕ್. ಇದು 2022 ಮಾಡಲ್. ಬರೀ 23,000 ಓಡಿದೆ. ಸಿಂಗಲ್ ಓನರ್ ಇದೆ ಗಾಡಿ. ನಿಮ್ಮ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ಸ್, LED DRL ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ ಸರ್. ಗುರು ಆಮೇಲೆ ಲೇಡೀಸ್ ಮಾತ್ರ ಹೇಳ್ತಾ ಇದೆಯಲ್ಲ ಗುರು, ಏನು ಗುರು ಇಂಟ್ರೆಸ್ಟ್ ಅಲ್ಲ ಐತಾ ಅಂದಿಲ್ಲ, ಯಾರು ಬೇಕಾದ್ರೂ ಓಡಿಸ್ಬೋದು. ಇನ್ ಕೇಸ್ ಏನಾದ್ರೂ ಕಾರ್ ಡ್ರೈವ್ನ ಸ್ಟಾರ್ಟಿಂಗ್ ಕಲಿತಾ ಇದ್ದೀರಾ, ನನಗೆ ಮ್ಯಾನ್ಯುವಲ್ ಗಾಡಿಗಳು ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತಂದರೆ ನೀವು ಕೂಡ ತಗೋಬೋದು. ಯಾಕೆಂತಂದರೆ ಈಸಿ ಡ್ರೈವ್ ಅಂತ ಹೇಳ್ಬೋದು. ಇವಾಗ ಒಂದು ಸ್ಕೂಟಿ ಹೆಂಗೆ ಓಡಿಸ್ತೀರಾ ಆ ಥರ. ಅಂದರೆ ಇದರಲ್ಲಿ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗ್ಬಿಟ್ರೆ ಸಾಕು, ಆರಾಮಾಗಿ ಓಡಿಸ್ಬೋದು ಗಾಡಿನ. ಯಾಕಂದರೆ ಎಷ್ಟು ಲೀಟ್ರ್ ಬ್ರೇಕ್ ಅಷ್ಟೇ ಇರೋದ್ರಿಂದ. ಆ್ಯಂಡ್ ಕಲಿಯೋರ್ಗು ಆ್ಯಂಡ್ ಕಲ್ತಿರೋರ್ಗು ಆ್ಯಂಡ್ ಲೇಡೀಸ್ಗಳಿಗೆ ಗೇರ್ ಹಾಕೋಕೆ ಆಗಲ್ಲ ಗುರು ಅನ್ನೋರ್ಗು ಬೆಸ್ಟ್ ಗಾಡಿ ಹೇಳ್ಬೋದು. ಸರ್ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್. ಈ ಗಾಡಿ ನಾವು ಆಸ್ಕಿಂಗ್ ಪ್ರೈಸ್ 8.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ 7,35,000 ಮಾಡ್ಕೊಡ್ತೀನಿ. 7,35,000 ಮಾಡ್ಕೊಡ್ತೀನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆನ್ ಟೇಬಲ್ ಬನ್ನಿ ಸರ್, ಮಾಡ್ಕೊಡ್ತೀನಿ. ಇದು ಡ್ಯೂಯಲ್ ಟೋನ್. ಇದು ಟಾಪ್ ಎಂಡ್ ಕಿಂತ ಒಂದು ಮಾಡಲ್ ಕಡಿಮೆ ಬರುತ್ತೆ. ಬರೀ ಸನ್ ರೂಫ್ ಬರಲ್ಲ, ಮಿಕ್ಕಿದ ಎಲ್ಲ ಆಪ್ಷನ್ ನಿಮ್ಗೆ ಬಂದ್ಬಿಡುತ್ತೆ. ತಾರ್ ಕಾರು ಅದರಲ್ಲೂ ಕೂಡ ನನಗೆ ತುಂಬಾ ಖುಷಿ ಆದ ಏನು ಗೊತ್ತಾ,
ಕೆಲವು ಕಡೆ ಹೋದ್ರೆ ಸರ್ ಎಲ್ಲ ಆಟೋಮೆಟಿಕ್ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಆಟೋಮೆಟಿಕ್ ಓಡಿಸೋರ್ಗೂ ಓಕೆ, ಬಟ್ ನಾವೆಲ್ಲ ಹೆಂಗೆ ಅಂತಂದರೆ ಈಗ ಹೈಸ್ಕೂಲಿಂದ ನೀವು ಟ್ರಾಕ್ಟರ್ ಆಗಿರ್ಬೋದು, ಇಲ್ಲ ಕಾಲೇಜಿಗೆ ಬಂದಮೇಲೆ ಯಾವುದೋ ಕಾರ್ ಆಗಿರ್ಬೋದು, ಸೊ ಈ ಥರ ಎಲ್ಲ ನಾವು ಓಡಿಸಿರೋದೆಲ್ಲ ಮ್ಯಾನ್ಯುವಲ್ ಅವ್ರಿಗೆ ಆಟೋಮೆಟಿಕ್ ಕೊಟ್ಟರೆ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಹಂಗನ್ಬಿಟ್ಟು ಓಡಿಸೋಕೆ ಬರಲ್ಲ ಅಂತಲ್ಲ, ಓಡಿಸ್ತಾರೆ, ಬಟ್ ಕಂಫರ್ಟಬಲ್ ಆಗಿರೋದು ಆ್ಯಂಡ್ ಮ್ಯಾನ್ಯುವಲ್ ಮಾತ್ರ. ನನಗೂ ಕಂಫರ್ಟಬಲ್ ಮ್ಯಾನ್ಯುವಲ್, ಅದರಲ್ಲೂ ನಿಮಗೆ 4 wheel ಡ್ರೈವ್ ಸಿಗ್ತಾ ಇದೆ. ತಾರು ಆ್ಯಂಡ್ ಇದ್ರ ಬಗ್ಗೆ ಹೇಳಿ ಸರ್, ಬ್ಲ್ಯಾಕ್ ಬ್ಯೂಟಿ ಸರ್. ತಾರ್ 4x4 ಡೀಸೆಲ್ ಮ್ಯಾನ್ಯುವಲ್ 23 ಸೆಪ್ಟೆಂಬರ್ ಗಾಡಿ, ಆಲ್ಮೋಸ್ಟ್ 24 ಹೇಳ್ಬೋದು. ಬರೀ 21,000 ಓಡಿದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಜೀಪ್ ವ್ರಾಂಗ್ಲರ್ ಗ್ರಿಲ್ ಹಾಕಿದ್ದಾರೆ, LED ಹೆಡ್ಲೈಟ್ಸು, LED ಟೈಲ್ ಲ್ಯಾಂಪು, ಸೆರಾಮಿಕ್ ಕೋಟಿಂಗ್, ಆ ಥರ ಎಲ್ಲ ನಿಮ್ಗೆ ಒಂದು 1 ಲಕ್ಷ ಮೇಲೆ ಖರ್ಚು ಮಾಡಿದ್ದಾರೆ. ಟೋಟಲ್ ನಂಬರ್ 9 ಬರುತ್ತೆ, ಫ್ಯಾನ್ಸಿ ನಂಬರು. ಒಂದು ಒಳ್ಳೆ VIP ಯೂಸ್ ಮಾಡಿರೋ ಗಾಡಿ ಇದು. ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ, ಏನು ಡೆಂಟು ಸ್ಕ್ರಾಚು ಆ ಥರ ಏನೂ ಇಲ್ಲ, ಒರಿಜಿನಾಲಿಟಿ ಇದೆ ಗಾಡಿ ಇದು. ನೋಡ್ಬೋದು ನೀವು 4x4 ಹಾಟ್ ಟಾಪ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು. ಸೆಪ್ಟೆಂಬರ್ ಮಸ್ತಾಗೈತೆ ಅಂತ ಹೇಳ್ಬೋದು. ಇಂಟೀರಿಯರ್ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? ಇದು ನಮ್ದು ಆಸ್ಕಿಂಗ್ ಪ್ರೈಸ್ 17,50,000 ಇದೆ. ನಿಮ್ಮ ಚಾನಲ್ ಕಡೆಯಿಂದ 1 ಲಕ್ಷ ಕಡಿಮೆ ಮಾಡಿ 16,50,000 ಮಾಡ್ಕೊಡ್ತೀನಿ. ಮಾರ್ಕೆಟ್ ಪ್ರೈಸ್ ಏನಿದೆ ಸರ್? ಮಾರ್ಕೆಟ್ ಇವತ್ತು ಹೊಸ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಒಂದು 20 ಲಕ್ಷದಿಂದ 21 ಲಕ್ಷ ಗಂಟ ಇದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಒಂದು 1 ಲಕ್ಷ ಗಂಟ ಖರ್ಚು ಮಾಡಿದ್ದಾರೆ. ಅದರಲ್ಲೂ ಕೂಡ ಕಡಿಮೆ ಮಾಡಿ ಕೊಟ್ಬಿಡ್ತಾರೆ. ಲೋನ್ ಬೇಕು ಲೋನ್ 16 ಲಕ್ಷ ಹೇಳ್ತಾ ಇದೀವಿ. ನೀವು ಬನ್ನಿ, ಆನ್ ಟೇಬಲ್ ಬನ್ನಿ, ಏನು ಬೇಕೋ ನಾನು ಮಾಡಿಸ್ಕೊಡ್ತೀನಿ. ಒಂದು 2 ಲಕ್ಷ ಡೌನ್ ಪೇಮೆಂಟ್ ಮಿಗಿ ಲೋನ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಹೊಡಿದೆ ಸರ್ ಇದು? ಬರೀ 21,000 ಹೊಡಿದೆ ಸರ್ ಅಷ್ಟೇ. ರೆಕಾರ್ಡ್ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸ್ಕೋಬಹುದು. ಸೊ ಆಗಿರಲೇ ಫೈನಲಿ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಿಮ್ಗೆ ಯಾವ ಕಾರ್ ಇಷ್ಟ ಆಯಿತು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ನೋಡೋದಾದ್ರೆ ಎಲ್ಲ ಜೆನ್ಯೂನ್ ಕಾರ್ಗಳು ಇರುವಂಥದ್ದು, ಮೊದಲೇ ಹೇಳ್ದಂಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುವಂಥದ್ದು. ಅದ್ರ ಜೊತೆಲಿ ಎಲ್ಲ ಗಾಡಿಗಳು ಕೂಡ ನಿಮಗೆ 10 years ಓಲ್ಡ್ ಗಾಡಿ ಯಾವುದೂ ತಗೊಳ್ಳಲ್ಲ. ಆ್ಯಂಡ್ ಅದ್ರ ಜೊತೆಲಿ ನಿಮಗೆ ಲೋನ್ ಮೇಲೆ ಹೋಗ್ತೀರಾ, ಸಿವಿಲ್ ಚೆನ್ನಾಗಿದೆಯಾ, ಕಾಸು ಇಲ್ಲದೆ ಕಾರ್ ತೊಗೋಬೋದು, EMI ನೀವೇ ಕಟ್ಟಬೇಕು ಮೊದಲೇ ಹೇಳ್ದಂಗೆ. ಆ್ಯಂಡ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಆ್ಯಂಡ್ ನಿಮಗೆ ಇಷ್ಟವಾದ ಕಾರ್ಗಳು ಸಿಗುತ್ತೆ. ಓಕೆನಾ ಸರ್? ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ. ಆ್ಯಂಡ್ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಸರ್, ಎಕ್ಸಾಕ್ಟ್ ಲೊಕೇಶನ್ ಆಮೇಲೆ ಹೇಳೋಣ. ಇಲ್ಲಿ ಗಾಡಿ ತಗೊಳ್ಳೋದಕ್ಕಿಂತ ನಾನು ಎಲ್ಲ ಶೋರೂಮಲ್ಲಿ ಇದೊಂದು ಹೇಳಲೇಬೇಕು, ಬೇರೆ ಬೇರೆ ಯೂಸರ್ ಕಾರ್ ಶೋರೂಮಲ್ಲಿ ತಗೊಳ್ಳೋದಕ್ಕೂ ಇಲ್ಲಿ ತಗೊಳ್ಳೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಓಕೆ, ಕ್ವಾಲಿಟಿಲಿ ಒಪ್ಕೋತೀನಿ, ಪ್ರೈಸಲ್ಲಿ ಒಪ್ಕೋತೀನಿ, ಅದಕ್ಕೆ ಬಿಟ್ಟು ಬೇರೆ ಏನಿದೆ ಸರ್? ಹಳೆ ಗಾಡಿ ನಾವು ಹೇಳ್ಬೇಕು, ನೀವು ಬಂದು ನೋಡಿದ್ರೆ ಎಲ್ಲ ಹೊಸ ಗಾಡಿ ಥರ ಇರುತ್ತೆ. ನೀವು ಬೇರೆ ಶೋರೂಮ್ನಲ್ಲಿ ನೀವು ನೋಡಿದ ಥರ ನಿಮಗೆ ಬಂದ ತಕ್ಷಣ ಗೊತ್ತಾಯಿತು ನಮ್ಮ ಹತ್ರ ಯಾವ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಂದ್ಬಿಟ್ಟು. ಬೇರೆ ಶೋರೂಮ್ಗಿಂತ ನಮ್ಮ ಹತ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸ್ ಇರುತ್ತೆ, ಕ್ವಾಲಿಟಿ ಇರುತ್ತೆ. ನಮಗೆ ಕಸ್ಟಮರ್ ಬೇಕು ಅಷ್ಟೇ. ನಾವು ಎಲ್ಲ ಪ್ರತಿಯೊಂದು ಗಾಡಿನೂ ನಮ್ಮ ಮನೆಗೆ ತೊಗೊಂಡು ಬರೋ ಎಲ್ಲ ಗಾಡಿ ಪೂರ್ತಿ ಚೆಕ್ ಮಾಡಿ. ನಮ್ಮ ಹತ್ರ 230 ಕ್ವಾಲಿಟಿ ಚೆಕ್ಸ್ ಇರುತ್ತೆ. ಆ ಕ್ವಾಲಿಟಿ ಚೆಕ್ಸು, ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಬಿಟ್ಟೆ ಗಾಡಿ ನಾವು ತೊಗೊಂಡು ಬರೋದು. ನಿಮ್ಗೆ ಏನು ಬೇಕೋ ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ, ನಮ್ಮ ಟೀಮ್ ಇದ್ದಾರೆ, ಅವ್ರು ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಒಂದ್ಸತಿ ವಿಸಿಟ್ ಮಾಡಿ. ಒಂದು ಗಾಡಿ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಗಾಡಿ ಇಷ್ಟ ಆಗುತ್ತೆ. ನಮ್ಮದು ಎಲ್ಲ ಕಂಪನಿ ಶೋರೂಮ್ ಕಡೆದ ನಾವು ಯಾವ ಗಾಡಿ ಪರ್ಚೇಸ್ ಮಾಡಲ್ಲ, ಎಲ್ಲ ಪಾರ್ಕ್ ಆ್ಯಂಡ್ ಸೇಲ್ ತೊಗೊಳ್ತೀವಿ. ಆವಾಗ ನಿಮಗೆ ಪ್ರೈಸಿಂಗ್ ಎಲ್ಲ ರೀಸನಬಲ್ ಪ್ರೈಸಿಂಗಲ್ಲಿ ನಾವು ಕೊಡೋಕ್ಕಾಗುತ್ತೆ. ನಾನು ಪರ್ಚೇಸ್ ಮಾಡಿದರೆ ನಾನೊಂದು ಮಾರ್ಜಿನ್ ಇಟ್ಕೊಂಡು ನಿಮಗೆ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ. ಮೋಸ್ಟ್ಲಿ ಎಲ್ಲ ಗಾಡಿನೂ ಪಾರ್ಕ್ ಆ್ಯಂಡ್ ಸೇಲ್ ಇರುತ್ತೆ. ಆವಾಗ ನಿಮ್ಗೆ ಡೈರೆಕ್ಟ್ ಬೈಯರ್ ಟು ಬೈಯರ್ ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಬೆಸ್ಟ್ ಪ್ರೈಸಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಅದ್ರ ಜೊತೆಲಿ ವಾರಂಟಿ ಗ್ಯಾರಂಟಿ ಸರ್? ಇಷ್ಟು ದಿನಕ್ಕೆ ನಮ್ದು ಯಾವುದೇ ಗಾಡಿ ಕಂಪ್ಲೇಂಟ್ ಬಂದಿಲ್ಲ. ನಮ್ಮದು ಇನ್ನೂ ಎಷ್ಟು ದಿನ ಆದ್ರೂ ಆ ಕಂಪ್ಲೇಂಟ್ ಬರಬಾರ್ದು. ಎಲ್ಲ ಕ್ವಾಲಿಟಿ ಗಾಡಿ ಇರುತ್ತೆ. ಇಂಜಿನ್ 6 months ವಾರಂಟಿ ಬರುತ್ತೆ. ಎಂಜಿನಲ್ಲಿ ಏನೇ ಕಂಪ್ಲೇಂಟ್ ಇದ್ದರೆ ನಮ್ಮ ಕಡೆಯಿಂದ ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ. ಮಿಕ್ಕಿದೆಲ್ಲ ನೀವೇ ಚೆಕ್ ಮಾಡ್ಕೋಬೋದು. ಇಲ್ಲಿ ಗಾಡಿ ಬಂದ ತಕ್ಷಣ ಮೆಕ್ಯಾನಿಕ್ ಟೀಮ್ ಇದ್ದಾರೆ, ಎಲ್ಲ ಚೆಕ್ ಮಾಡ್ತಾರೆ. ಗಾಡೀಲಿ ಏನೇನು ಕಂಪ್ಲೇಂಟ್ಸ್ ಇದೆ ಅದೆಲ್ಲ RF ಮಾಡಿಬಿಡ್ತೀವಿ. ನೀವು ಗಾಡಿ ತೊಗೊಂಡು ವರ್ಷಾಪ್ ಹೋಗೋತಾರೆ, ಯಾವುದೇ ₹1 ಖರ್ಚು ಇರಲ್ಲ. ನೀವು ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಚೆಕ್ ಮಾಡಿ. ಗಾಡೀಲಿ ಕಂಪ್ಲೇಂಟ್ ಹೇಳಿದರೆ ಗಾಡಿನೇ ಫ್ರೀ ಕೊಟ್ಬಿಡ್ತೀನಿ. ಓಕೆ, ಸೊ ಇನ್ನೇನು ಗುರು ಹೇಳೋದು ಎಲ್ಲ ಇವರೇ ಹೇಳ್ಬಿಟ್ರು. ಸರ್ ಎಕ್ಸ್ಚೇಂಜ್ ಆಫರ್ ಏನೋ ಇದೆಯಾ ಸರ್? ನಿಮ್ಮ ಗಾಡಿ ಕ್ವಾಲಿಟಿ ಆಗಿದ್ರೆ ನಾವು ತೊಗೊಳ್ತೀವಿ ಸರ್. ನಿಮ್ಗೆ ಯಾವುದೇ ಗಾಡಿ ಇದ್ದರೆ ನೀವು ಎಲ್ಲ ಕಡೆ ಚೆಕ್ ಮಾಡಿ, ನಾನು ಬೆಸ್ಟ್ ಪ್ರೈಸು ಕೊಡ್ತೀನಿ. ಗಾಡಿ ಕ್ವಾಲಿಟಿ ಆಗಿರಬೇಕು, ಮೇಯ್ನ್ ಆಕ್ಸಿಡೆಂಟ್ ಇರಬಾರ್ದು, ಓನರ್ಶಿಪ್ ಜಾಸ್ತಿ ಇರಬಾರ್ದು, ಜಾಸ್ತಿ ಡ್ರಿವನ್ ಆಗಿರಬಾರ್ದು. ಆಲ್ ಓವರ್ ಕರ್ನಾಟಕ ಚೆನ್ನಾಗಿರೋ ಗಾಡಿ ಎತ್ಕೊಂಡು ಮಾಡಿ, ನಾನು ಇಮಿಡಿಯೇಟ್ ಪೇಮೆಂಟ್ ಮಾಡ್ತೀವಿ. ಕ್ವಾಲಿಟಿ ಗಾಡಿ ಇದ್ದರೆ ನಾವು ಇಮಿಡಿಯೇಟ್ ಪರ್ಚೇಸ್ ಮಾಡಿ ಕೊಡ್ತೀವಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಈಗ ಸರ್ ನಮ್ಮದು ಅಟ್ಟಿಪೆಲೆ ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್ ಬರುತ್ತೆ. ನೀವು ಗೂಗಲಲ್ಲಿ MR ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ. ಓಕೆ, ಹೈವೇಲಿ ಬರ್ತೀನಿ ಅನ್ನೋರು ಕೂಡ ನಿಮಗೆ ನಾಯಿಂಡಹಳ್ಳಿ, ನಾಗರಬಾವಿ, ಇಲ್ಲ ಅಂತಂದರೆ ಈ ಕಡೆ ಬನಶಂಕರಿ, ಈ ಕಡೆ ಎಲ್ಲೇ ಬರ್ತೀನಿ ಅಂತಂದ್ರೆ ನೈಸ್ ರೋಡ್ ಮೇಲೆ ಈಸಿಯಾಗಿ ಬರ್ಬೋದು. ಆ್ಯಂಡ್ ಒಂದ್ಸಲ ವಿಸಿಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಯೂಸ್ಡ್ ಕಾರ್ನ ತೊಗೋಬೇಕು, ಕ್ವಾಲಿಟಿ ಕಾರೇ ಬೇಕು, ಅದ್ರ ಜೊತೆಲಿ ಕಡಿಮೆ ಓಡಿರುವಂಥ ಸಿಗುತ್ತೆ. ಸಿಂಗಲ್ ಓನರು, ಸಿವಿಲ್ ಚೆನ್ನಾಗಿದೆಯಾ, 0 ಡೌನ್ ಪೇಮೆಂಟಲ್ಲೂ ಕೊಡ್ತಾರೆ. ಇಲ್ಲ ಸಿವಿಲ್ ಹಾಗೆ ಹೀಗೆ ಅಂದರೆ 50,000 ಡೌನ್ ಪೇಮೆಂಟ್ ಮಾಡಿದ್ರು ಸಿಗುತ್ತೆ. ಇಲ್ಲ ಗುರು ಹಂಗೂ ಸಿವಿಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದರೆ 1 lakh ಒಳಗೆ ತೊಗೊಂಬನ್ನಿ, ನಿಮ್ಗೆ ಇಷ್ಟವಾಗಿರೋ ಕಾರ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ದೊಡ್ಡ ಗಾಡಿ ಬಿಟ್ಟು ಓಕೆನಾ. ತಾರ್ ಬೇಕು ಅಂದರೆ ತಾರು ಸಿಗುತ್ತೆ. ಇನೋವಾ ಕ್ರಿಸ್ಟಾ ಬೇಕಾ, ಸ್ವಿಫ್ಟ್ ಬೇಕಾ, ಇಲ್ಲಿ ಬಂದರೆ ಮಲ್ಟಿ ಅಂತ ಹೇಳ್ಬೋದು. ಇವಾಗ ಸ್ವಿಫ್ಟ್ ನೋಡೋಕೆ ಬಂದರೆ ಸ್ವಿಫ್ಟಲ್ಲೇ ಒಂದು 4-5 ಥರ ಆಪ್ಷನ್ ನೋಡ್ಬೋದು. ಓಕೆನಾ. i20 ನೋಡೋಕೆ ಬಂದರೆ ಒಂದು 4-5 ಥರ ನೀವು ಆಪ್ಷನ್ ನೋಡ್ಬೋದು, ಕಲರಲ್ಲಿ ನೋಡ್ಬೋದು. ಈ ಥರ ಮಾಡಿ ಚೂಸು ಕೂಡ ಮಾಡ್ಬೋದು. ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನ್ ಮೇಲೆ ಇದೆ, ಅದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಬಾಕ್ಸ್ ನಮ್ಮದು ಅಪ್ಡೇಟ್ ಆಗ್ತಾನೆ ಇರುತ್ತೆ. ನೀವು ವಾಟ್ಸಪ್ನ ಹಾಯ್ ಸೆಂಡ್ ಮಾಡಿ ಕ್ಯಾಟ್ಲಾಗ್ ಬರುತ್ತೆ. ಕೆಳಗಡೆ ಆಫೀಸ್ ನಂಬರ್ ಇದೆ, ಆ ಆಫೀಸ್ ನಂಬರ್ ಕಾಲ್ ಮಾಡಿ. ನಮ್ಮ ಟೀಮ್ ಅವರು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ ಗಾಡಿ ಬರ್ತಾರೆ, ಯಾವ ಗಾಡಿ ಹೋಗ್ತಾ ಇದೆ ಅಂದ್ಬಿಟ್ಟು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಕೆಳಗಡೆ ಕಮೆಂಟ್ ಹಾಕೋರು ಸುಮ್ಮನೆ ಎಲ್ಲ ಅವರು ನೀವು ಫ್ರೀ ಕೊಟ್ಟರು ಕಮೆಂಟ್ ಹಾಕ್ತಾನೆ ಇರ್ತಾರೆ. ಅವ್ರ ಗಾಡಿ ಏನು ಪರ್ಚೇಸ್ ಮಾಡಲ್ಲ. ನೀವು ಒಂದ್ಸತಿ ಬನ್ನಿ, ಗಾಡಿ ನೋಡಿ, ಕ್ವಾಲಿಟಿ ಚೆಕ್ ಮಾಡಿ, ಶೋರೂಮ್ನಲ್ಲಿ ಚೆಕ್ ಮಾಡಿ,
ಚೆನ್ನಾಗಿದ್ರೆ ಎತ್ಕೊಂಡು ಹೋಗಿ. ಎಷ್ಟೋ ಜನ ಬಂದಿದ್ದಾರೆ, ಖುಷಿಯಾಗಿ ಎತ್ಕೊಂಡು ಹೋಗಿದ್ದಾರೆ. ನೀವು ಬನ್ನಿ, ಖುಷಿಯಾಗಿ ಎತ್ಕೊಂಡು ಹೋಗಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಮೈ ಬಜಾಜ್ ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಕ್ವಾಲಿಟಿ ಕಾರ್ ಶೋರೂಮ್ಗಳನ್ನ ಹುಡುಕಿ ನಿಮಗೆ ವಿಡಿಯೋ ತಲುಪಿಸುವಂಥ ಕೆಲಸ ಮಾಡ್ತೀನಿ. ನೀವು ಕೂತಿರೋ ಜಾಗಕ್ಕೆ ಅಥವಾ ನಿಮ್ಮ ಮನೆ ನೀವು ಇರೋ ಜಾಗಕ್ಕೆ ವಿಡಿಯೋಗಳನ್ನ ತಲುಪಿಸ್ತಾ ಇದ್ದೀನಿ. ಇಷ್ಟು ಮಾಡೋದು ಬೇಡವಾ? ಒಂದು ಲೈಕ್ ಕೊಡಿರಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.